ಲೋ ಫ್ಲೇಮಲ್ಲಿ ಇಟ್ಟು ಕುಕ್ ಆಗಲಿ. ಸೊ ಅಕ್ಕಿನ ನಾನು ನೆನೆಸಿಟ್ಕೊಂಡಿದ್ದೆ ಒಂದು ಸ್ವಲ್ಪ ಹೊತ್ತು. ಇದನ್ನ ಈ ರೀತಿಯಲ್ಲಿ ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಸೊ ಅಲ್ಲಿ ನೋಡ್ತಿದ್ರೆ ಆಲ್ರೆಡಿ ನೀರೆಲ್ಲ ಬಿಡ್ತಾ ಇದೆ. ಸೊ ಸ್ವಲ್ಪ ಬಾಯ್ಲ್ ಆಗ್ತಾನೂ ಇದೆ. ಎಣ್ಣೆ ಹಾಕೋದೇ ನಾವು ಮಾಡ್ತಿರೋಂಥ ರೆಸಿಪಿ, ಯಾಕಂದರೆ ಇದು ಹೆಲ್ತಿಗೂ ಒಳ್ಳೆಯದು, ಹಾಗೆ ಟೇಸ್ಟ್ ನಿಮಗೆ ತುಂಬ ಡಿಫ್ರೆಂಟ್ ಟೇಸ್ಟೇ ಸಿಗುತ್ತೆ. ಈಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲ ಅಂದರೆ ಜಿಂಜರ್ ಗಾರ್ಲಿಕ್ನ ಚಾಪ್ ಮಾಡಿ ಸಣ್ಣದಾಗಿ ಕಟ್ ಮಾಡಿನೂ ಹಾಕ್ಕೊಂಡು ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡ್ಬೋದು ಸ್ವಲ್ಪ ಹೊತ್ತು. ಸೊ ನನ್ನ ಹತ್ರ ರೆಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇತ್ತು ಮನೇಲೇ ಮಾಡ್ಕೊಂಡಿರೋ ಅಂಥದ್ದು, ಹಾಗಾಗಿ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಸೊ ನೋಡ್ತೀರಾ ನಾನು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಫಸ್ಟೇ ಖಾರ ಪುಡಿ, ಉಪ್ಪು, ಅರಿಶಿನ ಹಾಕಿದೆ, ಸ್ವಲ್ಪ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. ಹಾಗಾಗಿ ಸೊ ಇಲ್ಲಿ ನೋಡ್ತಿದ್ರಾ ಆಲ್ಮೋಸ್ಟ್ ಬಾಯ್ಲ್ ಆಗ್ತಾನೆ ಬಂದಿದೆ. ಸೊ ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ ಮತ್ತು ಬಾಕಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನೆಲ್ಲ ಹಾಕಿ ಕುಕ್ ಮಾಡ್ಕೋಬೇಕು. ಸೊ ಚೆನ್ನಾಗಿ ಇದು ಲೋ ಫ್ಲೇಮಲ್ಲೇ ಬಾಯ್ಲ್ ಆಗಲಿ. ಸೊ ಹೈ ಫ್ಲೇಮಲ್ಲಿ ಜಾಸ್ತಿ ಇಡೋಕ್ಕೆ ಹೋಗಬೇಡಿ. ಈಗ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಸಣ್ಣ ಪೊಟೆಟೊ, ನೀವು ದೊಡ್ಡ ಪೊಟೆಟೊ ಆದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಸಣ್ಣ ಪೊಟೆಟೊ ಇತ್ತು, ಹಾಗಾಗಿ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್, ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಆನಿಯನ್ನ ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ತಿದ್ರೆ ಆ್ಯಂಡ್ ಇದಕ್ಕೆ ಇಲ್ಲಿ ಟೊಮೆಟೊ ಏನು ಯೂಸ್ ಮಾಡ್ತಾ ಇಲ್ಲ. ಸೊ ಅದಕ್ಕಾಗಿ ಲೆಮನ್ ಜ್ಯೂಸು ನಾನು ಕೊನೆಯಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಚಿಕನ್ಗೆ ನಾನು ಸ್ವಲ್ಪ ಲೆಮನ್ ಜ್ಯೂಸ್ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ 1 ಅವರ್. ನಾನು ಆಗಲೇ ಏನು ಹೇಳಿದೆ, ಸೊ ಅದಕ್ಕೆ ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಈಗ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಪೆಪ್ಪರ್, ಖಾರ ಜಾಸ್ತಿ ಬೇಕು ಅನ್ನೋರು ಹಸಿಮೆಣಸಿನ್ಕಾಯಿ ಜಾಸ್ತಿ ಯೂಸ್ ಮಾಡ್ಬೋದು, ಇಲ್ಲಿ ಪೆಪ್ಪರ್ ಅದು ಜಾಸ್ತಿ ಯೂಸ್ ಮಾಡಿ ನಾನಿಲ್ಲಿ ಪೆಪ್ಪರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ನೋಡಿ ಹಾಕ್ಕೊಂಡ್ರೆ ಮತ್ತೆ ಬೇಕಾದರೆ ಹಾಕೋಬೋದು. ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಚಿಕನ್ಗೆ, ಸೊ ನೋಡಿ ಮತ್ತೆ ಹಾಕೋಬೋದು. ಸೊ ಇಷ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇನ್ನೊಮ್ಮೆ ಚೆನ್ನಾಗಿ ಅದು ಕುಕ್ ಆಗಬೇಕು. ಹಾಗೆ ಲಿಡ್ ಕ್ಲೋಸ್ ಮಾಡಿ ಇಡಿ. ಫುಲ್ ಲೋ ಫ್ಲೇಮಲ್ಲೇ ಕುಕ್ ಆಗಲಿ ಫುಲ್ ರೆಸಿಪಿ ಕೊನೆ ತನಕಲು. ಸೊ ಈಗ ನಾನು ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಈಗ ನೋಡ್ತಿದ್ರೆ ಚೆನ್ನಾಗಿ ಫುಲ್ ಎಲ್ಲ ನೀರು ಬಿಟ್ಕೊಂಡಿದೆ. ಪೊಟೆಟೊ ಆಗಿರ್ಬೋದು, ಚಿಕನಲ್ಲಿ ಎಲ್ಲದು ನೀರು ಬಿಟ್ಕೊಂಡಿದೆ ಈಗ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ. ಸೊ ಇದಕ್ಕೆ ನಾನು ಆಲ್ರೆಡಿ ಹೇಳಿದೆ, ಕೊನೆಯಲ್ಲಿ ಒಂದು ನಾನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತೀನಿ. ಇದರಿಂದ ಇನ್ನೂ ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ. ಸೊ ಅಕ್ಕಿ ಪುಡಿ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನ ಹಾಕ್ಕೋಬೇಕು. ಸೊ ನೋಡ್ಕೊಂಡು ಹಾಕ್ಬೋದು. ನಾನಿಲ್ಲಿ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಒಂದು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಸೊ ನೀವು ನೋಡಿಕೊಂಡು ಹಾಕ್ಕೋಬೋದು. ಈಗ ನೀವು ನೀರು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ನಿಮಗೆ ಗ್ರೇವಿ ರೀತಿಯಲ್ಲಿ ಬೇಕಂದ್ರೇ ಹೀಗೆ ಕುಕ್ ಮಾಡ್ಕೋಬೋದು. ಹಾಗೂ ಪುನಃ ಅದು ಚಿಕನಲ್ಲಿ ನೀರು ಬಿಡುತ್ತೆ, ಹಾಗಾಗಿ ಜಾಸ್ತಿ ನೀರೇನು ಹಾಕೋಕ್ಕೆ ಹೋಗ್ತಾ ಇಲ್ಲ. ಸೊ ಲಿಡ್ ಕ್ಲೋಸ್ ಮಾಡಿ ಕುಕ್ ಆಗಲಿ. ಸೊ ಅಲ್ಲಿ ನೋಡ್ತಿದ್ದೀರಲ್ವ ಚೆನ್ನಾಗಿ ಇದು ಕುಕ್ ಆಗಿದೆ. ಅಕ್ಕಿ ಪುಡಿ ಏನು ಹಾಕಿದ್ದೀವಿ ಅದೆಲ್ಲ ಚೆನ್ನಾಗಿ ಬಾಯ್ಲ್ ಆಗಿ ಇದ್ರ ಜೊತೆಗೆ ಫುಲ್ ಎಲ್ಲ ಹೊಂದ್ಕೊಂಡಿದೆ. ಸೊ ಟೇಸ್ಟ್ ಅಂತೂ ತುಂಬ ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿತ್ತು. ಸ್ವಲ್ಪ ನಾನೀಗ ನೀರು ನೋಡ್ಕೊಂಡು ಹಾಕೋತಾ ಇದ್ದೀನಿ. ಸೊ ಇದನ್ನ ನೀವು ತುಂಬ ರೀತಿಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇದಕ್ಕೆ ಶೇವಿಗೆ ಹಿಟ್ಟು, ರೊಟ್ಟಿ, ಚಪಾತಿ, ಅನ್ನ ಕೂಡ ತುಂಬ ಚೆನ್ನಾಗಾಗುತ್ತೆ. ಉಪ್ಪು ಕಮ್ಮಿ ಇತ್ತು, ಹಾಗಾಗಿ ಪುನಃ ನಾನು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ. ಸೊ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಸಾಂಬಾರು ಸೊಪ್ಪು ಹಾಗೆ ಪುದೀನನ ಸ್ವಲ್ಪ ಎರಡು ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ. ಸೊ ಪುದೀನ ಕೊನೆಯಲ್ಲಿ ಹಾಕೋದು ಸ್ವಲ್ಪ ಫ್ಲೇವರ್ ಕೂಡ ಚೆನ್ನಾಗಾಗುತ್ತೆ. ಹಾಗಾಗಿ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ನೀವು ಹುಳಿಯೆಲ್ಲ ನೋಡ್ಬೋದು, ಆಲ್ರೆಡಿ ನಾನು ಚಿಕನಿಗೆ ಹಾಕಿದ್ದೆ. ಸೊ ಹಾಗಾಗಿ ಇದನ್ನು ನೀವು ಬೇಕಾದರೆ ಹಾಕೋಬೋದು ಕೊನೆಯಲ್ಲಿ ನೋಡಿಬಿಟ್ಟು. ಸೊ ತುಂಬ ಟೇಸ್ಟ್ ಆಗುತ್ತೆ. ಟ್ರೈ ಮಾಡಿ ರೆಸಿಪಿ, ನಿಮಗೆ ಡಿಫ್ರೆಂಟ್ ರೆಸಿಪಿನೇ ಸಿಗುತ್ತೆ. ಇದರಲ್ಲಿ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಕೂಡ ಟ್ರೈ ಮಾಡಿ, ಓಕೆನಾ? ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ. ಸೊ ರೆಸಿಪಿ ಆಲ್ಮೋಸ್ಟ್ ರೆಡಿ ಆಗಿದೆ, ನೋಡ್ತಿದ್ದೀರಲ್ವ. ಆ್ಯಂಡ್ ಅಕ್ಕಿ ಪುಡಿ ಹಾಕೋದಂದರೆ ಇದು ಸ್ವಲ್ಪ ನಿಮಗೆ ಕ್ರೀಮಿ ಟೆಕ್ಸ್ಚರ್ ಸಿಗುತ್ತೆ. ಹಾಗೆ ಸ್ವಲ್ಪ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ಫ್ಲೇವರ್ ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ರೆಡಿ ಆಗಿದೆ. ನನಗೊಂದು ಬೌಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ
ಫ್ರೆಂಡ್ಸ್ ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ. ಹಾಗೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಚಿಕನ್ ಯಾವ ಥರ ಡಿಫ್ರೆಂಟಾಗಿ ಟ್ರೈ ಮಾಡ್ತೀರಾ ಅಂತ. ಸೊ ನಾನು ಅದನ್ನ ಟ್ರೈ ಮಾಡ್ತೀನಿ. ಸೊ ಆಲ್ಮೋಸ್ಟ್ ರೆಡಿಯಾಗಿದೆ. ನಾನು ಇದನ್ನ ಚಪಾತಿಯೊಟ್ಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಕರಿ ಅಂತೂ. ಟ್ರೈ ಮಾಡಿ. ಆಯಿಲ್ ಹಾಕಿಲ್ಲ ಅಂದ್ರೂ ಟೇಸ್ಟ್ ಚೂರು ಕಮ್ಮಿ ಆಗಿಲ್ಲ, ಸ್ವಲ್ಪ ಡಿಫ್ರೆಂಟ್ ಟೇಸ್ಟೇ ಸಿಕ್ಕಿದೆ ಆ್ಯಂಡ್ ಟೇಸ್ಟು ತುಂಬ ಡಿಫ್ರೆಂಟ್ ಆಗಿತ್ತು. ಸೊ ರೆಡಿಯಾಗಿದೆ. ನಾನೀಗ ಸರ್ವ್ ಮಾಡ್ಕೊಂಡು ಹೇಗಿತ್ತು ಅಂತ ಹೇಳ್ತೀನಿ. ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಟ್ರಿಟ್ ಚಾನಲ್. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹೆಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಕೂಟ್ರಿಟ್ ಚಾನಲ್. ಹೇಗಿದ್ದೀರಾ? ಸೊ ಇವತ್ತು ಮದರ್ಸ್ ಡೇ. ಸೊ ಎಲ್ಲ ತಾಯಂದರಿಗೆ ಹ್ಯಾಪಿ ಮದರ್ಸ್ ಡೇ. ಸೊ ನಾನು ಇವತ್ತಿಲ್ಲಿ ಪುದೀನ ದೋಸೆ ಹಾಗೂ ಮಕ್ಕಾನ್ ಡಿಪ್ ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬಾ ಹೆಲ್ದಿ ರೆಸಿಪಿ. ಸೊ ಇಲ್ಲಿ ಫಸ್ಟ್ ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ಜಾಸ್ತಿ ಪುದೀನ, ಹಾಗೆ ಸ್ವಲ್ಪ ಸಾಂಬಾರು ಸೊಪ್ಪು, ಸ್ವಲ್ಪ ಜೀರಿಗೆ, ಹಾಗೆ ಹಸಿಮೆಣ್ಸಿನ್ಕಾಯಿ ಬೇಕಿದ್ರೆ ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ಪೆಪ್ಪರ್ನ ಒಂದು 4-5 ಪೆಪ್ಪರ್ ಕಾಳನ್ನ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ, ಹಾಗೆ ನೀರು, ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ನೈಸ್ ಪೇಸ್ಟ್ ಮಾಡ್ಕೋಬೇಕು. ನೋಡ್ತಿದ್ದೀರಲ್ವ, ಈ ರೀತಿಯಲ್ಲಿ ನೈಸ್ ಪೇಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಬೌಲಿಗೆ ಈ ಕಪ್ನಲ್ಲಿ ನಾನು 1 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸೊ ಇದಕ್ಕೆ ಈಗ ರುಬ್ಕೊಂಡಿರುವಂತಹ ಪುದೀನ ಮಸಾಲನ ಆ್ಯಡ್ ಮಾಡಬೇಕು. ಸೊ ತುಂಬ ಹೆಲ್ದಿ ಹಾಗೂ ಸಿಂಪಲ್, ಬೇಗನೆ ಮಾಡ್ಕೋಬೋದು. ಸೊ ಗೋಧಿ ಹಿಟ್ಟಿಂದ ಮಾಡ್ತಿರೋದು. ಇಲ್ಲಿ ಯಾವುದೇ ರೀತಿಯ ಮೈದಾ ಈ ಥರ ಯಾವುದೇನೂ ನಾವು ಯೂಸ್ ಮಾಡ್ತಾ ಇಲ್ಲ. ಈಗ ಗ್ರೈಂಡ್ ಮಾಡ್ಕೊಂಡಿರೋವಂಥ ಪುದೀನ ಮಸಾಲ ನಾನು ಬೌಲಿಗೆ ಹಾಕ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರು ನೋಡ್ಕೊಂಡು ಹಾಕ್ಕೋಬೇಕು. ಸೊ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇತ್ತು, ಹಾಗಾಗಿ ಅದನ್ನೇ ಮಿಕ್ಸ್ ಮಾಡಿ ಹಾಕ್ಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಮತ್ತೆ ಬೇಕಾದರೆ ನೋಡಿ ಹಾಕ್ಕೋಬೋದು. ಈಗ ಫಸ್ಟ್ ಮಿಕ್ಸಿಂಗ್ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಇದನ್ನ ಸ್ಲೋಲಿ ಸ್ವಲ್ಪ ನೀರು ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ. ಸೊ ನೋಡ್ತಿದ್ದೀರಲ್ವ, ನಾನೆಲ್ಲ ಸ್ವಲ್ಪನೇ ನೀರು ಹಾಕ್ತಾ ಮಿಕ್ಸ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಬ್ರೇಕ್ಫಾಸ್ಟಿಗಂತೂ ತುಂಬಾ ಸೂಪರಾಗಿರುತ್ತೆ ರೆಸಿಪಿ. ಹಾಗೆ ಕೊನೆಯ ತನಕ ನೋಡಿ ರೆಸಿಪಿ. ಇದಕ್ಕೆ ನಾನು ಯಾವುದೇ ರೀತಿಯ ಚಟ್ನಿ ಯಾವ್ದು ಮಾಡ್ತಾಯಿಲ್ಲ. ಹೋಮ್ ಮೇಡ್ ಹೆಲ್ದಿ ಮಯೋ ರೆಸಿಪಿ ಮಾಡ್ತಾಯಿದ್ದೀನಿ. ಮಯೋನೈಸ್, ಅದು ಕೂಡ ಮಕ್ಕಾನಲ್ಲಿ ಮಾಡ್ತಿರೋಂಥ ಮಯೋನೈಸ್. ತುಂಬಾ ಚೆನ್ನಾಗಿತ್ತು ಟೇಸ್ಟ್. ಸೊ ಟ್ರೈ ಮಾಡಿ. ಇದನ್ನ ಈಗ ಸ್ವಲ್ಪ ನೀರು ಹಾಕ್ತಾ ನಾನು ಮಿಕ್ಸ್ ಬರ್ತಾಯಿದ್ದೀನಿ. ಆ್ಯಂಡ್ ಮಯೋನೈಸ್ ದೋಸೆಗೆ ಅಂತ ಅಲ್ಲ, ಮಕ್ಕಳಿಗೆ ಬ್ರೆಡ್ಡಿಗೆ ಅಥವಾ ಚಪಾತಿಗೂ ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ತಿಗೂ ತುಂಬಾ ಒಳ್ಳೆಯದು ಕೂಡ. ಸೊ ಈ ಥರನೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ವಿಸ್ಕರ್ ಇದ್ರೂ ವಿಸ್ಕರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಗಂಟಿಲ್ಲದ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೀರು ದೋಸೆಗೆಲ್ಲ ಯಾವ ರೀತಿ ಮಿಕ್ಸ್ ಮಾಡ್ಕೋತೀರಾ, ಸೊ ಅಷ್ಟು ಆ ರೀತಿಯಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಹಾಗಾಗಿ ನಾನು ಜಾಸ್ತಿ ನೀರು ಹಾಕಿ ಮಿಕ್ಸ್ ಮಾಡ್ತಿಲ್ಲ. ಸ್ವಲ್ಪ ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬರ್ತಾಯಿದ್ದೀನಿ. ಈಗ ರುಚಿ ನೋಡಿ ನಾನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಪುನಃ. ತುಂಬ ಚೆನ್ನಾಗಾಗುತ್ತೆ. ಸೊ ಟ್ರೈ ಮಾಡಿ. ಹಾಗೆ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಇದು ಖಾರ ಕೂಡ ಇರುತ್ತೆ, ಹಾಗಾಗಿ ನೋಡ್ಕೊಂಡು ಹಾಕೋತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಟ್ಟಿಗೂ ಶೇರ್ ಮಾಡ್ಕೊಳ್ಳಿ. ಸೊ ಈಗ ನಾನು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಮಕಾನ್ ಸಾಕಿದ್ದಕ್ಕೆ ಹಾಗೆ ಡ್ರೈ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕ್ರಿಸ್ಪಿ ಆಗಬೇಕು, ಅಷ್ಟು ತನಕ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ಆದಮೇಲೆ ಸ್ವಲ್ಪ ಅದು ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನಾನು. ಈಗ ಮಿಕ್ಸಿ ಜಾರಲ್ಲಿ ಮಯೋನೈಸ್ ಮಾಡೋದಕ್ಕೆ ಫಸ್ಟ್ ಸ್ವಲ್ಪ ಮಕ್ಕನ್ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಬೆಳ್ಳುಳ್ಳಿ ಹೆಸರು, ಪನ್ನೀರ್ ಕ್ಯೂಬ್ಸ್ ಒಂದು 6, ಹಾಗೆ ಕ್ಯಾಶ್ನಟ್ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆ ಹಾಕಿದ್ದೆ ನಾನು. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಹಾಗೆ ನಿಂಬೆ ರಸ ಆಪ್ಷನಲ್, ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನಿಲ್ಲಿ ಸ್ವಲ್ಪ ಹಾಕಿದ್ದೀನಿ, ಒಂದು ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಹಾಗೆ ಗೋಡಂಬಿನ ಒಂದು ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಸೋಪ್ ಮಾಡಿಡಿ. ಹಾಗೆ ಸ್ವಲ್ಪ ಸಾಂಬಾರು ಸೊಪ್ಪು, ಹಾಗೆ ಒಂದು ಸ್ಪೂನ್ ಮೊಸರು, ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್. ಸೊ ಇಷ್ಟನ್ನು ಹಾಕಿ ಸ್ವಲ್ಪ ಉಪ್ಪು ಕೂಡ ಹಾಕೋತಾ ಇದ್ದೀನಿ. ಇದನ್ನ ಗ್ರೈಂಡ್ ಮಾಡ್ಕೋಬೇಕು, ನೈಸ್ ಪೇಸ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ತಿದ್ದೀರಲ್ವ, ಈ ರೀತಿ ಪೇಸ್ಟ್ ಆದರೆ ಸಾಕು. ನಿಂಬೆ ರಸ ಸ್ಕಿಪ್ ಮಾಡ್ಬೋದು, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸೊ ಈಗ ಪ್ಯಾನ್ ಸ್ವಲ್ಪ ಕಾದ ನಂತರ ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ.
ಚೆನ್ನಾಗಿ ಇದು ಕಾದ ನಂತರ ಹಾಕೋಬೇಕು. ಈಗ ದೋಸೆ ಬ್ಯಾಟ್ರಿ ಏನು ರೆಡಿಯಾಗಿದೆ, ಸೊ ಅದನ್ನ ಚೆನ್ನಾಗಿ ಪ್ಯಾನ್ಗೆ ಹಾಕೋಬೇಕು. ಸೊ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೋಬೋದು. ಸೊ ಇಲ್ಲಿ ನಾನು ತುಂಬ ತೆಳುವಾಗೂ ಮಾಡ್ತಾ ಇಲ್ಲ, ಸ್ವಲ್ಪ ನೀರು ದೋಸೆ ಆ ರೀತಿಯಲ್ಲಿ ನಾನು ಮಾಡ್ಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಹಾಗೆ ಅದ್ರ ಮೇಲೆ ಸ್ವಲ್ಪ ತುಪ್ಪ ಕೂಡ ಹಾಕೋತಾ ಇದ್ದೀನಿ. ಸೊ ಚೆನ್ನಾಗಿದು ಬಾಯ್ಲ್ ಆಗಬೇಕು, ನೋಡ್ತಿದ್ದೀರಲ್ವ. ಸೊ ಇಷ್ಟು ಬಾಯ್ಲ್ ಆದರೆ ಸಾಕು. ಹೀಗೆ ಎಲ್ಲನೂ ಈ ರೀತಿ ಮಾಡಿಕೊಂಡು ಮಕ್ಕನ್ ಡಿಪ್ಪಲ್ಲಿ ಸರ್ವ್ ತಿಂತಾಯಿದ್ರೆ ತುಂಬಾ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಆ್ಯಂಡ್ ಮಯೋನೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ, ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ ಹೊರಗಡೆಯಿಂದ ಮಯೋನೈಸ್ ತಂದು ತಿನ್ನೋದಕ್ಕಿಂತ. ಸೊ ಹೆಲ್ತ್ ವೈಸ್ ನೋಡಿಕೊಂಡು ಮನೇಲೇ ಮಾಡಿಕೊಂಡ್ರೂ ಒಳ್ಳೆಯದಿರುತ್ತಲ್ವ. ಹಾಗೆ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ. ಸೊ ನಾನು ಎಲ್ಲ ದೋಸೆನೂ ಇದೇ ರೀತಿ ಮಾಡ್ಕೋತಾ ಇದ್ದೀನಿ. ಸೊ ತುಪ್ಪ ನಾನು ಯೂಸ್ ಮಾಡ್ತಾಯಿದ್ದೀನಿ, ನೀವು ಬೇಕಾದರೆ ಕೊಕೊನಟ್ ಆಯಿಲ್ ಆದರೂ ಯೂಸ್ ಮಾಡ್ಬೋದು. ತುಪ್ಪ ಇನ್ನೂ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಸೊ ನೋಡ್ತಿದ್ದೀರಲ್ಲ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಟೇಸ್ಟ್ ಅಂತೂ ಸೂಪರ್. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬ ಇಷ್ಟ ಆಯಿತು. ಹಾಗಾಗಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಹೇಗಿತ್ತು ಅಂತ ತಿಳಿಸಿ, ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಲ್ ಟ್ರೀಟ್ ಚಾನಲ್. ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಕೂಲ್ ಟ್ರೀಟ್ ಚಾನಲ್. ಹೇಗಿದ್ದೀರಾ? ಸೊ ಆಫ್ಟರ್ ಲಾಂಗ್ ಟೈಮ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಮುಂಚೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದೇ ರೀತಿ ಇನ್ನು ಮುಂದೆ ಕೂಡ ಸಪೋರ್ಟ್ ಮಾಡಿ. ಸೊ ನಾನಿವತ್ತು ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಪ್ಯಾನ್ ಕೇಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನಿಲ್ಲಿ ಒಂದು ಮಾವಿನ ಹಣ್ಣು ತೊಗೋತಿದ್ದೀನಿ. ಹಾಗೆ ಸಣ್ಣ ಬೌಲ್ನಲ್ಲಿ 2 ಕಪ್ನಷ್ಟು ರವೆ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಹುಳಿ ಇತ್ತು, ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ನೀವು ಬೆಲ್ಲ ಅಥವಾ ಶುಗರ್ ಆದ್ರೂ ಆ್ಯಡ್ ಮಾಡ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ. ಸೊ ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ, ಹಾಗೆ ಸ್ನ್ಯಾಕ್ಸಿಗೆಲ್ಲ ಬೇಕಾಗುತ್ತೆ, ಟಿಫಿನ್ ಬಾಕ್ಸ್, ಸ್ನ್ಯಾಕ್ಸ್ ಬಾಕ್ಸಿಗೆಲ್ಲ. ಸೊ ನೀವು ಈ ಥರ ಸಿಂಪಲ್ಲಾಗಿನೂ ಮಾಡ್ಕೊಡು, ತುಂಬ ಹೆಲ್ದಿಯಾಗಿರುತ್ತೆ. ಹಾಗೆ ಸಿಂಪಲ್ಲಾಗೂ ಬೇಗನೆ ಮಾಡಿಕೊಡ್ಬೋದು ಮಕ್ಕಳಿಗೆ. ಸೊ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ. ಸೊ ತುಂಬ ರೀತಿ ಬನಾನಾ ಪ್ಯಾನ್ ಕೇಕ್, ಆ್ಯಪಲಲ್ಲೆಲ್ಲ ಮಾಡ್ತಾರೆ. ಸೊ ನಾನು ಇದನ್ನ ಟ್ರೈ ಮಾಡಿದೆ, ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನ್ನ ಮಗಳು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂದಳು. ಸೊ ಹಾಗಾಗಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನಾನಿಲ್ಲಿ ಮಿಕ್ಸಿ ಜಾರಿಗೆ 1-2 ಕಪ್ನಷ್ಟು ರವೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಏಲಕ್ಕಿ, ಹಾಗೆ ಸ್ವಲ್ಪ ಉಪ್ಪು ರುಚಿ ತಕ್ಕಷ್ಟು. ಹಾಗೆ ಇಷ್ಟನ್ನು ನಾನು ಈ ರೀತಿಯಲ್ಲಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ, ನೋಡಿದ್ದೀರಲ್ವ. ಸೊ ರವೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲ ನಾನೀಗ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಎಲ್ಲ ಶಿಫ್ಟ್ ಮಾಡ್ಕೊಂಡಾದ್ಮೇಲೆ ಈಗ ಪುನಃ ಅದೇ ಮಿಕ್ಸಿ ಜಾರಿಗೆ ಮ್ಯಾಂಗೋ ಏನು ಕಟ್ ಮಾಡ್ಕೊಂಡಿದ್ದೆ, ಸೊ ಅದನ್ನೂ ಹಾಕೋತಾ ಇದ್ದೀನಿ. ಸೊ ನಿಮಗೆ ಮ್ಯಾಂಗೋ ಎಷ್ಟು ಬೇಕು ಅಷ್ಟು ಹಾಕೋಬೋದು. ಸೊ ಇಲ್ಲಿ ನಾನು ಒಂದು ಮಾವಿನ ಹಣ್ಣಲ್ಲಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಸೊ ಇಲ್ಲಿ ನಾನು ಸ್ವೀಟಿಗೆ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಸೊ ಹೆಲ್ದಿಯಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಸೊ ರುಚಿ ಸ್ವೀಟ್ ನೋಡ್ಕೊಂಡು ಹಾಕೋಬೋದು. ತುಂಬ ಸಿಹಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಶುಗರ್ ಅಥವಾ ಜಾಗ್ರಿನ. ಸೊ ಇದನ್ನ ಈ ರೀತಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಇದನ್ನ ಈಗ ರವೆ ಏನು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಈಗ ನಾನಿಲ್ಲಿ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಎಲ್ಲನೂ ಹೊಂದ್ಕೋಬೇಕು, ಹಾಗಾಗಿ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಹಾಲು ಕೂಡ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ನನ್ನ ವೀಡಿಯೋ ಸ್ಕಿಪ್ ಆಗಿದೆ, ಸೊ ಹಾಗಾಗಿ ನಾನು ಫಸ್ಟೇ ಹೇಳ್ತಾ ಇದ್ದೀನಿ. ಫಸ್ಟ್ ಮ್ಯಾಂಗೋ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು, ಈ ರೀತಿಯಲ್ಲಿ ನೋಡ್ತಿದ್ದೀರಲ್ವ. ಸೊ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಸ್ವಲ್ಪನೇ ನೋಡಿಕೊಂಡು ಮಿಕ್ಸ್ ಮಾಡ್ತಾ ಬನ್ನಿ. ತುಂಬ ತೆಳುವಾಗಿ ಮಾಡಬೇಡಿ. ಈ ಪ್ಯಾನ್ ಕೇಕ್ ಬ್ಯಾಟರ್ ಸ್ವಲ್ಪ ಗಟ್ಟಿಯಾಗಿನೇ ಇರಬೇಕು, ಚೆನ್ನಾಗಾಗುತ್ತೆ ಆಗ. ಸೊ ನಾನು ಪೂರ್ತಿ ಎಲ್ಲ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದಾರೆ ದಯವಿಟ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ ಆದಷ್ಟು ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ. ಹಾಗೆ ನೀವು ಕೂಡ ರೆಸಿಪೀಸ್ನ ಟ್ರೈ ಮಾಡಿ. ಹಾಗೆ ಮಾವಿನ ಹಣ್ಣಲ್ಲಿ ನೀವು ಬೇರೆ ರೀತಿ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಾನು ಕೂಡ ಟ್ರೈ ಮಾಡ್ತೀನಿ. ಸೊ ಇನ್ನೂ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ, ಇನ್ನು ಮುಂದೆ ಹೀಗೆ ಸಪೋರ್ಟ್ ಮಾಡಿ. ಸೊ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ, ಈಗ ಪುನಃ ಕಂಟಿನ್ಯೂ ಆಗಿ ಇನ್ನೂ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸಪೋರ್ಟ್ ಮಾಡಿ ಆದಷ್ಟು, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೇನು. ಸೊ ಇಲ್ಲಿ ನೋಡ್ತಿದ್ದೀರಲ್ವ, ಚೆನ್ನಾಗಿ ಎಲ್ಲನೂ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿಯಲ್ಲಿ ಇಡಬೇಕು. ಇದನ್ನ ಒಂದು 10-15 ಮಿನಿಟ್ಸ್ ಇದನ್ನ ರೆಸ್ಟ್ ಆಗಬೇಕು ಇದು ಸ್ವಲ್ಪ. ಯಾಕಂದರೆ ಇನ್ನೂ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳುತ್ತೆ. ಇದು ಸ್ವಲ್ಪ ಫುಲ್ ಎಲ್ಲ ಗಟ್ಟಿಯಾಗಿದೆ, ನೋಡಿದ್ದೀರಲ್ವ. ಚೆನ್ನಾಗಿ ಎಲ್ಲದು ಮಾವಿನ ಹಣ್ಣು ಹಾಗೆ ಸ್ವಲ್ಪ ಹಾಲು ಎಲ್ಲ ಮಿಕ್ಸ್ ಮಾಡಿ ಅದೆಲ್ಲ ಚೆನ್ನಾಗಿ ಫುಲ್ ಹೊಂದ್ಕೊಂಡಿದೆ. ಸೊ ಇದೇ ಇನ್ನೂ ಸ್ವಲ್ಪ ತೆಳುವಾಗಬೇಕು. ಹಾಗೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಾವಿನ ಹಣ್ಣು ಹಾಗೆ ಇತ್ತು,
ಗ್ರೈಂಡ್ ಮಾಡಿರೋದು. ಅದಕ್ಕೆ ಈಗ ನಾನು ಈ ಮಿಕ್ಸ್ ಏನೆಲ್ಲ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಈಗ ಚೆನ್ನಾಗಿ ಇನ್ನೊಂದು ಎರಡು ರೌಂಡ್ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಸೊ ನೈಸ್ ಪೇಸ್ಟಾಗಿ ರೀತಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ತಿದ್ದೀರಲ್ವ, ಚೆನ್ನಾಗಿ ಇದನ್ನ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಯಾಕೆಂದರೆ ಬ್ಯಾಟರ್ ತುಂಬ ಸಾಫ್ಟ್ ಆಗಿರಬೇಕು. ಹಾಗಾಗಿ ಇದರಲ್ಲಿ ನಾನು ಯಾವುದೇ ರೀತಿಯ ಬೇಕಿಂಗ್ ಪೌಡರ್, ಸೋಡಾ ಪುಡಿ ಯಾವುದೂ ಯೂಸ್ ಮಾಡ್ತಿಲ್ಲ. ತುಂಬ ಹೆಲ್ದಿಯಾಗಿರುತ್ತೆ. ಸೊ ಟ್ರೈ ಮಾಡಿ. ಹಾಗೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಆದಮೇಲೆ ಇದನ್ನೆಲ್ಲ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಶಿಫ್ಟ್ ಮಾಡಿ ಒಂದು 5 ಮಿನಿಟ್ಸ್ ಆದಮೇಲೆ ಪ್ಯಾನಿಗೆ ಹಾಕ್ಕೋಬೇಕು. ಸೊ ಎಲ್ಲ ಮಿಕ್ಸ್ ಆಗಿದೆ. ಈಗ ಸ್ವೀಟೆಲ್ಲ ನೋಡ್ಕೋಬೋದು ನೀವು, ನನಗೆ ಬೇಕು ಅಂದ್ರೇ ಆ್ಯಡ್ ಮಾಡ್ಕೋಬೋದು. ಸೊ ಈಗ ಪ್ಯಾನ್ ಕೂಡ ಚೆನ್ನಾಗಿ ಕಾದಿದೆ. ನಾನಿಲ್ಲಿ ಗೀ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ಸಣ್ಣ ಸಣ್ಣ ರೀತಿಯಲ್ಲಿ ಬ್ಯಾಟನ್ನು ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕೋಬೋದು ಶೇಪ್. ಸೊ ಇದನ್ನ ಎರಡು ಕಡೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಇದನ್ನ ಬಾಯ್ಲ್ ಮಾಡ್ಕೋಬೇಕು. ಯಾಕೆಂದರೆ ರವೆ ಆಲ್ರೆಡಿ ಫ್ರೈ ಆಗಿದೆ ಚೆನ್ನಾಗಿ, ಆ್ಯಂಡ್ ಚೆನ್ನಾಗಿ ಗ್ರೈಂಡ್ ಆಗಿರೋದ್ರಿಂದ ಬೇಗನೆ ಆಗುತ್ತೆ. ಆ್ಯಂಡ್ ಫ್ಲೇಮ್ ತುಂಬ ಸ್ಲೋ ಆಗಿ ಇಟ್ಕೊಳ್ಳಿ. ಯಾಕಂದರೆ ಜಾಸ್ತಿ ಇಟ್ಕೊಂಡ್ರೆ ಇದು ಬೇಗ ಇದಾಗುತ್ತೆ, ಸಿದೋಗುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಸೊ ಎರಡು ಕಡೆನೂ ಚೆನ್ನಾಗಿ ಇದನ್ನ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ಸೊ ಟ್ರೈ ಮಾಡಿ. ಈಗಂತೂ ಮಾವಿನಕಾಯಿ ನಿಮಗೆ ಎಲ್ಲ ಕಡೆನೂ ಸಿಗ್ತಾ ಇದೆ. ಹಾಗೆ ಬೇರೆ ಬೇರೆ ರೀತಿಯ ಮಾವಿನ ಹಣ್ಣು ಕೂಡ ಸಿಗುತ್ತೆ. ಸೊ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಅಂತ, ಡಿಫ್ರೆಂಟ್ ಟೇಸ್ಟೇ ಇರುತ್ತೆ. ಇದನ್ನ ನೀವು ಇದೇ ರೆಸಿಪಿನ ನೀವು ಸ್ಟೀಮ್ ಕೂಡ ಮಾಡ್ಕೋಬೋದು ಇಡ್ಲಿ ರೀತಿಯಲ್ಲಿ, ಅದು ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ಇನ್ನೊಮ್ಮೆ ನಾನು ಅದನ್ನು ಕೂಡ ಶೇರ್ ಮಾಡ್ಕೋತೀನಿ ನಿಮ್ಮೊಟ್ಟಿಗೆ. ಸೊ ಇಷ್ಟ ಆದರೆ ಸಾಕು. ನೋಡ್ತಿದ್ದೀರಲ್ವ, ಚೆನ್ನಾಗಿದು ಫ್ರೈ ಆಗಿದೆ ಒಂದು ಕಡೆ. ಈಗ ಇನ್ನೊಂದು ಕಡೆ ಫ್ರೈ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ರೆಸಿಪೀಸ್ ರೆಡಿ ಆಗ್ತಿದೆ. ಸೊ ಇದನ್ನು ನೀವು ಹಾಗೇ ತಿನ್ಬೋದು, ಇಲ್ಲ ಜೇನುತುಪ್ಪ, ಇಲ್ಲ ಇನ್ನು ನಿಮಗೆ ತುಪ್ಪ ಬೇಕಂದ್ರೂ ಅದನ್ನ ಕೂಡ ಹಾಕಿ ಸರ್ವ್ ಮಾಡ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ. ಸೊ ನಾನು ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದೀನಿ. ಇದು ಸೇಮ್ ರೀತಿ ಒಂದೇ ಶೇಪಲ್ಲಿ ಮಾಡೋಕ್ಕಿಂತ ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳಿಗೆ ಇಷ್ಟ ಆಗುತ್ತೆ. ಹಾಗಾಗಿ ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಕೂಟ್ರಿ ಚಾನಲ್. ಹೇಗಿದ್ದೀರಾ? ಹೌ ಆರ್ ಯು ಆಲ್? ಸೊ ನಾನಿವತ್ತು ಮಿನಿ ಪೊಟೆಟೋ ಬಾರ್ಬಿಕ್ಯೂ ಕಾಜೂನ್ ಸ್ಟೈಲಲ್ಲಿ ಹೆಲ್ದಿ ಪನ್ನೀರ್ ಸಾಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಮಿನಿ ಪೊಟೆಟೋ ಚೆನ್ನಾಗಿ ವಾಶ್ ಮಾಡಿ ಆದಮೇಲೆ ಇದನ್ನ ಈಗ ಬಾಯ್ಲಿಗೆ ಇಟ್ಕೋತಾ ಇದ್ದೀನಿ. ತುಂಬ ಬಾಯ್ಲ್ ಮಾಡೋದು ಬೇಡ, ಸ್ವಲ್ಪ ಒಂದು 50 to 80% ಬಾಯ್ಲ್ ಆದರೆ ಸಾಕು. ಏಕೆಂದರೆ ಇದು ಪುನಃ ಫ್ರೈ ಮಾಡಬೇಕಾಗುತ್ತೆ. ಹಾಗಾಗಿ ಸೊ ಪೊಟೆಟೋನ ಹಾಕ್ಬಿಟ್ಟು ಇಲ್ಲಿ ನಾನು ಸ್ವಲ್ಪ ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಬಾಯ್ಲ್ ಮಾಡ್ಕೋಬೇಕು. ಸೊ ಇದು ಬಾಯ್ಲ್ ಆಗೋಷ್ಟರಲ್ಲಿ ನಾವೊಂದು ಹೆಲ್ದಿ ಪನ್ನೀರ್ ಸಾಸ್ ರೆಸಿಪಿ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಮಯೋನೈಸ್ ಎಲ್ಲ ಇದು ಮಾಡೋಕ್ಕಿಂತ ಮನೇಲೇ ಮಾಡ್ಕೋಬೋದು ಹೆಲ್ದಿಯಾಗಿ. ಸೊ ಇಲ್ಲಿ ನಾನು ಪನ್ನೀರ್ ಕ್ಯೂಬ್ಸ್ ಒಂದು 6 to 8 ಪನ್ನೀರ್ ಕ್ಯೂಬ್ಸ್, 2 ಬೆಳ್ಳುಳ್ಳಿ ಹೆಸರು ಹಾಕ್ತಿದ್ದೀನಿ. ಹಾಗೆ ಖಾರ, ಸ್ವಲ್ಪ ಪೆಪ್ಪರ್ ಪೌಡರ್, ಇದು ಆಪ್ಷನಲ್. ಖಾರ ಬೇಕಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಗೆ ಕಲರ್ಗಿಸ್ಕೋಸ್ ನಾನು ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಒಂದು 2 to 3 ಟೇಬಲ್ ಸ್ಪೂನು ಯೂಸ್ ಮಾಡ್ಕೋತೀನಿ. ಸೊ ಇಲ್ಲಿ ನೋಡ್ತಿದ್ದೀರಲ್ವ. ಹಾಗೆ ಸ್ವಲ್ಪ ರುಚಿಗೆ ಉಪ್ಪು ಮತ್ತು ಸ್ವಲ್ಪ ಮೊಸರು ಹಾಕ್ಕೋಬೇಕು. ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ನೈಸ್ ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ನೀರೇನು ಆ್ಯಡ್ ಮಾಡಬೇಡಿ, ಹಾಗೆ ನೈಸ್ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಈ ಸಾಸ್ ಏನಿದೆ ನಿಮಗೆ ಮಕ್ಕಳಿಗೆ ಎಲ್ಲದಕ್ಕೂ ಕೊಡ್ಬೋದು. ಈಗ ದೋಸೆ ಇಲ್ಲ ಅವ್ರ ಚಪಾತಿ, ಬ್ರೆಡ್ಡಿಗೆಲ್ಲನೂ ಕೊಡ್ಬೋದು. ಚೆನ್ನಾಗಿ ಮನೇಲೇ ಮಾಡಿ ಕೊಡೋಕ್ಕಿಂತ ಹೆಲ್ದಿಯಾಗಿರುತ್ತೆ. ಹಾಗಾಗಿ ಸೊ ನೋಡಿದರೆ ಸಾಸ್ ರೆಡಿ ಆಗಿದೆ. ಈಗ ಪೊಟೆಟೊ ಕೂಡ ಆಲ್ಮೋಸ್ಟ್ ಚೆನ್ನಾಗಿ ಬಾಯ್ಲ್ ಆಗಿದೆ. ಇದನ್ನ ನಾನು ಸ್ಟೇನ್ ಮಾಡ್ಕೋತಾ ಇದ್ದೀನಿ. ಸ್ಟೇನ್ ಮಾಡಿ ಆದಮೇಲೆ ಸೊ ಒಂದು ಸಣ್ಣ ಬೌಲಿಂದ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸೊ ನೋಡ್ತಿದ್ರೆ ತುಂಬ ತೆಳುವಾಗಿ ಏನು ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಇಷ್ಟು ದಪ್ಪಾಗಿ ಇರಬೇಕು. ಓಕೆನಾ? ಸೊ ಈ ರೀತಿಯಾಗಿ ಎಲ್ಲ ಪೊಟೆಟೊನೂ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸೊ ಇದು ಹಾಗೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಆಲ್ರೆಡಿ ಬಾಯ್ಲ್ ಆಗಿದೆ ಅಲ್ವಾ, ಸೊ ಮಕ್ಕಳೆಲ್ಲ ಆರಾಮ್ಸೆ ಚೆನ್ನಾಗಿ ಹೀಗೇ ತಿನ್ಕೋಬೋದು. ಸೊ ಸಾಸ್ ಹಾಕಿ ಸರ್ವ್ ಮಾಡೋದಕ್ಕೆ ಇನ್ನೂ ಒಂಥರ ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಟ್ರೈ ಮಾಡಿ. ನಾನು ನೋಡಿ ಈ ಥರ ಎಲ್ಲ ಪೊಟೆಟೊನ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸೊ ನೋಡ್ತಿದ್ದೀರಲ್ವ, ಇದಕ್ಕೆ ಉಪ್ಪು ಆಲ್ರೆಡಿ ಹಾಕಿರೋದ್ರಿಂದ ಸ್ವಲ್ಪ ಉಪ್ಪಿರುತ್ತೆ. ಈಗ ಒಂದು ಬೌಲಲ್ಲಿ ಅಕ್ಕಿ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ, ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕೋತಿದ್ದೀನಿ. ನೀವು ಅಕ್ಕಿ ಪುಡಿ ಬದಲು ನೀವು ಕಾರ್ನ್ಫ್ಲೋರ್ ಆದರೂ ಯೂಸ್ ಮಾಡ್ಬೋದು. ಅಕ್ಕಿ ಪುಡಿ ಯೂಸ್ ಮಾಡಿ ಸ್ವಲ್ಪ ಹೆಲ್ದಿಯಾಗಿರುತ್ತೆ. ಹಾಗಾಗಿ ಇಷ್ಟನ್ನು ಹಾಕಿ
ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಸ್ವಲ್ಪನೇ ನೀರು ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಟ್ಟಿಗೆ ತುಂಬ ನೀರು ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಿದ್ದೀರಲ್ವ, ಸೊ ಇಷ್ಟಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈಗ ಸ್ಮ್ಯಾಶ್ ಮಾಡಿರೋ ಪೊಟೆಟೋನ ಇದಕ್ಕೆ ಚೆನ್ನಾಗಿ ಡಿಪ್ ಮಾಡ್ಕೋಬೇಕು. ಸೊ ಡಿಪ್ ಮಾಡಿಕೊಂಡು ಇದನ್ನ ಶಾಲೋ ಫ್ರೈ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನ ಶಾಲೋ ಫ್ರೈ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಎಣ್ಣೆ ಬೇಡ, ಸ್ವಲ್ಪ ಸಾಕು. ಸೊ ಇಲ್ಲಿ ನೋಡ್ತಿದ್ದೀರಲ್ವ, ಚೆನ್ನಾಗಿ ಇದನ್ನೆಲ್ಲ ಒಂದು 2 to 3 ಮಿನಿಟ್ಸ್ ಇದರಲ್ಲೇ ಇಡ್ತೀನಿ. ಯಾಕೆಂದರೆ ಚೆನ್ನಾಗಿ ಅದು ಕೋಟ್ ಆದಾಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಅದು ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿ ಆಗುತ್ತೆ. ಹಾಗಾಗಿ ಸೊ ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಶೇರ್ ಮಾಡೋದನ್ನ ಮರಿಬೇಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಆದಷ್ಟು. ಸೊ ನೋಡಿದರೆ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಕೋಟ್ ಮಾಡ್ಕೊಂಡಿದ್ದೀನಿ. ಪ್ಯಾನ್ ಕೂಡ ಚೆನ್ನಾಗಿ ಕಾದಿದೆ. ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಇದಕ್ಕೆ ಕೊಕೊನಟ್ ಆಯಿಲ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಬೇರೆ ಕುಕ್ಕಿಂಗ್ ಆಯಿಲ್ ಆದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ. ಇದಕ್ಕೆ ಜಾಸ್ತಿನೇ ಆಯಿಲ್ ಕೂಡ ಬೇಡ, ತುಂಬ ಸಿಂಪಲ್ ಹಾಗೆ ತುಂಬ ಹೆಲ್ದಿ ರೆಸಿಪಿ. ಸೊ ಇದನ್ನ ಚೆನ್ನಾಗಿ ಈಗ ಪ್ಯಾನಲ್ಲಿ ಹಾಕ್ತಾಯಿದ್ದೀನಿ. ಸೊ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ಒಂದು 3 to 4 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆದರೆ ಸಾಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಹಾಕಿ ಸ್ವಲ್ಪ ಕ್ರಿಸ್ಪಿನೆಸ್ ಬಂದರೆ ಸಾಕು. ಇಲ್ಲಿ ಆಲ್ಮೋಸ್ಟ್ ಒಂದು ಕಡೆ ಚೆನ್ನಾಗಿದ್ದು ಫ್ರೈ ಆಗಿದೆ. ಸೊ ಈಗ ಇನ್ನೊಂದು ಕಡೆ ಇದನ್ನ ಟರ್ನ್ ಮಾಡಿ ಹಾಕೋತಾ ಇದ್ದೀನಿ. ಸೊ ನೋಡ್ತಿದ್ದೀನಿ ಸ್ವಲ್ಪ ಕೂಡ ಕಲರ್ ಸ್ವಲ್ಪ ಚೇಂಜ್ ಆಗಿದೆ, ಸಾಕು ಇಷ್ಟು ಚೇಂಜ್ ಆದರೆ. ಏಕೆಂದರೆ ಚೆನ್ನಾಗಿ ಬಾಯ್ಲ್ ಆಗಿದೆ ಆಲ್ರೆಡಿ. ಅಂದಿದ್ದು ಸಣ್ಣ ಪೊಟೆಟೊ ಆಗಿರೋದ್ರಿಂದ ಬೇಗನೆ ಬಾಯ್ಲ್ ಆಗಿರುತ್ತೆ. ಹಾಗಾಗಿ ತುಂಬ ಬಾಯ್ಲ್ ಮಾಡಿದ್ರೂ ಚೆನ್ನಾಗಾಗಲ್ಲ, ಯಾಕಂದರೆ ಇಲ್ಲಿ ನಾವು ಸ್ವಲ್ಪ ಫ್ರೈ ಮಾಡ್ತಿರೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ. ಯಾಕೆಂದರೆ ಇದು ಅಕ್ಕಿ ಪುಡಿ ಎಲ್ಲ ಹಾಕಿರೋದ್ರಿಂದ ಕ್ರಿಸ್ಪಿನೆಸ್ ಸಿಗುತ್ತೆ. ಹಾಗಾಗಿ ಎಲ್ಲನೂ ಟರ್ನ್ ಮಾಡಿ ಇನ್ನೊಮ್ಮೆ ಒಂದು 3 to 4 ಮಿನಿಟ್ಸ್ ಈ ಥರನೇ ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ರೆಡಿಯಾಗಿರುತ್ತೆ ಆಲ್ಮೋಸ್ಟ್. ಸೊ ನೀವು ಇದನ್ನ ನೈಟ್ ಡಿನ್ನರ್ಗೆ ಇಲ್ಲ ಸ್ನ್ಯಾಕ್ಸ್ ರೀತಿಯಾಗಿ ಸರ್ವ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಈ ಥರ ಟ್ರೈ ಮಾಡ್ಬೋದು ರೆಸ್ಟೋರೆಂಟಲ್ಲಿ ಹೋಗಿ ತಿನ್ನೋದಕ್ಕಿಂತ. ಸೊ ನೀವು ಮನೇಲೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ಕಾಜು ಪನ್ನೀರ್ ಸಾಸ್ ಮಾಡಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ರೆಡಿಯಾಗಿದೆ. ನಾನೀಗ ಪನ್ನೀರ್ ಸಾಸ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಇದರ ಮೇಲೆ ಫುಲ್ ನಾನು ಹಾಕ್ತಾಯಿದ್ದೀನಿ. ಹಾಗೆ ತುಂಬ ಹೆಲ್ದಿ ಆದಂಥ ರೆಸಿಪಿ, ಟ್ರೈ ಮಾಡಿ. ಸೊ ಮಿಸ್ ಮಾಡಬೇಡಿ. ಹಾಗೆ ಹೇಗಿತ್ತು ಅಂತ ಕೂಡ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಸೊ ಹಾಗೆ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ತಿಳಿಸಿ. ಅಲ್ಲ ಏನಾದರೂ ನಾನು ಚೇಂಜಸ್ ಮಾಡ್ಕೋಬೇಕು ಅಂತ ಇದ್ದರೆ ಹೇಳಿ, ನಾನು ಅದನ್ನ ಕರೆಕ್ಷನ್ ಮಾಡ್ಕೋತೀನಿ. ಸೊ ಇದರ ಮೇಲೆ ನಾನು ಸಣ್ಣದಾಗಿ ಚಾಪ್ ಮಾಡಿರೋಂಥ ಆನಿಯನ್ ಕೂಡ ಹಾಕ್ಕೋತಾ ಇದ್ದೀನಿ. ಸೊ ಅದನ್ನ ಅದರ ಮೇಲೆ ಹಾಕಿ ತುಂಬ ಚೆನ್ನಾಗಾಗುತ್ತೆ ಈ ಥರ ತಿನ್ನೋದ್ರಿಂದ. ಸ್ವಲ್ಪ ರಾ ಆನಿಯನ್ ಎಲ್ಲ ಆದಾಗ ಅದು ತಿನ್ನುವಾಗ ತುಂಬಾ ಟೇಸ್ಟಿಯಾಗಿರುತ್ತೆ. ಓಕೆ, ಸೊ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ. ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ. ನೀವು ಕೂಡ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ತಿಳಿಸಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ, ಹೀಗೆ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಕೂಡ ಒಳ್ಳೊಳ್ಳೆ ರೆಸಿಪೀಸ್ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ನಾನೆಲ್ಲ ಆನಿಯನೆಲ್ಲ ಚಾಪ್ ಮಾಡಿ ಇದ್ರ ಮೇಲೆ ಹಾಕೋತಾ ಇದ್ದೀನಿ. ಇದು ಹೀಗೆ ತಿನ್ನುವಾಗ ಅದು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಪನ್ನೀರ್ ಸಾಸ್, ಪೊಟೆಟೊ, ಆನಿಯನ್ ಎಲ್ಲ ಒಟ್ಟಿಗೆ ತೊಗೊಂಡು ತಿನ್ನುವಾಗ ತುಂಬ ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ ನಮಗೆ. ಸೊ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಟ್ರಿಟ್ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆದಷ್ಟು. ಸೊ ರೆಸಿಪಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟ್ರೈ ಮಾಡಿ, ಹಾಗೆ ಟ್ರೈ ಮಾಡೋದನ್ನ ಮರಿಬೇಡಿ. ಡಿಫ್ರೆಂಟ್ ಆಗಿರುತ್ತೆ ರೆಸಿಪಿ. ಸೊ ಮನೇಲಿ ಯಾರಾದರೂ ಗೆಸ್ಟ್ ಬಂದಾಗ ಈ ಥರ ನೀವೊಮ್ಮೆ ಟ್ರೈ ಮಾಡಿ ರೆಸಿಪಿನ. ಸೊ ಮನೇಲಿ ಸೇಮ್ ರೆಸಿಪೀಸ್ ಮಾಡೋಕ್ಕಿಂತ ಸೊ ಡಿಫ್ರೆಂಟ್ ರೆಸಿಪೀಸ್ ಟ್ರೈ ಮಾಡಿದಾಗ ನಿಮಗೂ ಒಂಥರ ಚೇಂಜಸ್ ಸಿಗುತ್ತೆ. ಹಾಗೆ ಮನೇಲಿ ಕೂಡ ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ನಾನು ಇದಕ್ಕೆ ಆನಿಯನ್ ಎಲ್ಲ ಹಾಕಿ ಆಗಿದೆ. ಹಾಗೆ ಇದರ ಮೇಲೆ ನಾನೀಗ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊರಿಯಂಡರ್ ಲೀವ್ಸ್ನ ಕೂಡ ಹಾಕೋತೀನಿ. ನಾವು ಈಗ ಇದರ ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊರಿಯಂಡರ್ ಲೀವ್ಸ್ನ ಕೂಡ ಹಾಕೋತಾ ಇದ್ದೀನಿ. ಸೊ ಆ ಕೊರಿಯಂಡರ್ ಲೀವ್ಸ್, ಆನಿಯನ್ ಅದೆಲ್ಲ ತುಂಬ ಟೇಸ್ಟಿ ಕೊಡುತ್ತೆ. ಸೊ ಟ್ರೈ ಮಾಡೋದನ್ನ ಮರಿಬೇಡಿ. ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಟ್ರಿಟ್ ಚಾನಲ್. ಹೀಗೆ ಸಪೋರ್ಟ್ ಮಾಡಿ ಮುಂದೆ ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಟ್ರಿಟ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಹೆಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಕೂಟ್ರಿಟ್ ಚಾನಲ್. ಸೊ ನಾನಿವತ್ತು ಮಟನ್ ಪಾಯ ಅಥವಾ ಕರಿ ರೆಸಿಪಿ ಮಾಡ್ತಾಯಿದ್ದೀನಿ.
ತುಂಬ ಈಸಿ ಹಾಗೂ ಹೆಲ್ದಿ ಕೂಡ. ಇಲ್ಲಿ ಮಾಡೋದಕ್ಕೆ ಫಸ್ಟ್ ಮಟನ್ ಪಾಯ, ಹಾಗೆ ಟೊಮೆಟೊ, ಈರುಳ್ಳಿ, ಜಿಂಜರ್ ಗಾರ್ಲಿಕ್ ಕಟ್ ಮಾಡ್ಕೊಂಡಿರೋಂಥದ್ದು, ಕರಿ ಲೀವ್ಸ್, ಸಾಂಬಾರ್ ಸೊಪ್ಪು, ಹಾಗೆ ಹಸಿಮೆಣ್ಸಿನ್ಕಾಯಿ. ಸೊ ಇಲ್ಲಿ ನಾನು ಸಪ್ರೇಟ್ ಇಟ್ಕೊಂಡಿದ್ದೀನಿ, ಒಂದು ಒಗ್ಗರಣೆ ಮಾಡೋದಕ್ಕೆ, ಇನ್ನೊಂದು ಬಾಯ್ಲ್ ಮಾಡೋದಕ್ಕೆ ಕುಕ್ಕರಲ್ಲಿ ಹಾಕೋದಕ್ಕೆ. ಹಾಗೆ ಸ್ವಲ್ಪ ಗರಂ ಮಸಾಲ, ಖಾರ ಪುಡಿ, ಜೀರಿಗೆ, ಕೊತ್ತಂಬರಿ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸೋಂಪು ಆಪ್ಷನಲ್, ಬೇಕಿದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ, ಹಾಗೆ ಅರಿಶಿನ ಪುಡಿ ಸ್ವಲ್ಪ, ಹಾಗೆ ಗರಂ ಮಸಾಲ ಐಟಮ್ ಸ್ವಲ್ಪ, ಪಲಾವ್ ಎಲೆ, ಜೀರಿಗೆ, ಚಕ್ಕೆ, ಒಂದು 4-5 ಕಾಳುಮೆಣಸು, ಇದು ಒಂದು ಏಲಕ್ಕಿ ಬಾಯ್ಲ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಳ್ಳೋಕ್ಕೆ ಇದು. ಈಗ ಕುಕ್ಕರಿಗೆ ಮಟನ್ ಕಾಲೆಲ್ಲ ಹಾಕೋಬೇಕು. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಅರಿಶಿನ ಉಪ್ಪಲ್ಲಿ ಹಾಕಿ ವಾಶ್ ಮಾಡಿ ಇಟ್ಕೊಂಡಿರೋದು. ಈಗ ಪುನಃ ಕುಕ್ಕರಿಗೆ ಹಾಕಿ ಸ್ವಲ್ಪ ಅರಿಶಿನ ಹಾಗೂ ಉಪ್ಪು ನೋಡ್ಕೊಂಡು ಹಾಕೋಬೇಕು, ಯಾಕೆಂದರೆ ಮತ್ತೆ ಒಗ್ಗರಣೆ ಕೂಡ ಮಾಡೋದಿದೆ, ಹಾಗಾಗಿ ಅಲ್ಲಿ ನೋಡ್ಕೊಂಡು ಹಾಕೊಂಡ್ರೆ ಆಯಿತು. ಹಾಗೆ ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಜಾಸ್ತಿನೇ ಇರಲಿ, ಖಾರ ಇದ್ದರೆ ಸ್ವಲ್ಪ ಒಳ್ಳೆಯದು. ಹಾಗೆ ಸ್ವಲ್ಪ ಕೊತ್ತಂಬರಿ ಪೌಡರ್, ಸ್ವಲ್ಪ ಗರಂ ಮಸಾಲ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ಹಾಗೆ ಬೇಗನೆ ಮಾಡ್ಕೊಳ್ಳೋ ಅಂತಹ ರೆಸಿಪಿ ಇದು. ಗರಂ ಮಸಾಲೆ ಏನು ಇಟ್ಕೊಂಡಿದ್ದೆ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಕಾಳುಮೆಣಸು, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊ, ಈರುಳ್ಳಿ, ಕರಿ ಲೀವ್ಸ್, ಕೊತ್ತಂಬರಿ ಸೊಪ್ಪು, ಜಿಂಜರ್ ಗಾರ್ಲಿಕ್ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು. ಸೊ ಇಷ್ಟನ್ನೆಲ್ಲ ಹಾಕಿ ಈಗ ನೀರು ಎಷ್ಟು ಬೇಕಷ್ಟು ನೋಡಿ ಹಾಕೋಬೋದು. ನಿಮಗೆ ತುಂಬ ಸೂಪ್ ರೀತಿಯಲ್ಲಿ ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಮಾಡ್ಕೋಬೋದು. ಸೂಪ್ ರೀತಿಯಲ್ಲೂ ಚೆನ್ನಾಗಿರುತ್ತೆ. ನಾನೀಗ ಫಸ್ಟ್ ಈ ಮಾಡ್ತಿರೋಂಥ ರೆಸಿಪಿ ಸೂಪ್ ಯಾವ ಥರ ಮಾಡ್ಕೋತೀವಿ ಆ ಥರ ನಾವು ಯಾವ ಥರ ಮಾಡ್ತೀವಿ ಆ ಥರ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಟ್ರೈ ಮಾಡಿ ಒಂದು ಸತಿ. ತುಂಬಾ ಈಸಿಯಾಗಿ ಮಾಡ್ತಾಯಿದ್ದೀನಿ. ನಮ್ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂದರು. ಸೊ ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಒಳ್ಳೆಯದು, ಯಾಕಂದರೆ ಇದಕ್ಕೆ ಬೋನಿಗೆಲ್ಲ ತುಂಬಾ ಒಳ್ಳೆಯದು, ಹಾಗಾಗಿ ಸೊ ಟ್ರೈ ಮಾಡಿ ನೀವು ಕೂಡ. ಸೊ ಇನ್ನೊಂದು ಇಲ್ಲಿ ಚೆನ್ನಾಗಿ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 4-5 ವಿಶಿಲ್ ಬರ್ಸಿದ್ರೆ ಸಾಕು. ಸೊ ನೋಡಿ ವಿಶಿಲ್ ಇದು ಮಾಡ್ಕೊಬೋದು. ನನಗೆ 4-5 ಇದು ಮಾಡಿದ್ದೀನಿ, ನಾನು ವಿಶಿಲ್ ಹಾಕ್ಸ್ಕೊಂಡು ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ತಿದ್ದಲ್ವ, ಆಲ್ಮೋಸ್ಟ್ ಚೆನ್ನಾಗಿ ಬಾಯ್ಲ್ ಆಗಿದೆ. ಇದನ್ನ ನೀವು ಸೂಪ್ ರೀತಿಯಲ್ಲಿ ಕುಡಿಬೋದು, ಓಕೆನಾ. ಸೊ ಇದನ್ನೇ ನಾನೀಗ ಸ್ವಲ್ಪ ಕರಿ ರೀತಿಯಲ್ಲಿ ಮಾಡ್ತಾಯಿದ್ದೀನಿ. ಕರಿ ತುಂಬ ಸಿಂಪಲ್, ಏನು ತೆಂಗಿನಕಾಯಿನ ಹಾಕದೆ ಮಾಡ್ತಿರೋಂಥದ್ದು. ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಜೀರಿಗೆ, ಸೋಂಪು, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ 3 ಹಸಿಮೆಣಸಿನ್ಕಾಯಿ, ಹಾಗೆ ಈರುಳ್ಳಿ ಕಟ್ ಇರೋಂಥದ್ದು. ನಾನು ಈರುಳ್ಳಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಎರಡಕ್ಕೂ ಅರ್ಧ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಅಲ್ಲಿ ನೋಡ್ತಿದ್ದೀರಲ್ವ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟಿದ್ದು ಫ್ರೈ ಮಾಡಿಲ್ಲ ಅಂದರೆ ತಳೆ ಹಿಡಿಯುತ್ತೆ, ಹಾಗಾಗಿ ಸ್ವಲ್ಪ ಅರಿಶಿನ ಕೂಡ ಹಾಕೋತಾ ಇದ್ದೀನಿ. ಹಾಗೆ ತುಂಬ ಸಿಂಪಲಾಗಿ ಇಲ್ಲಿ ಮಾಡ್ತಿರೋಂಥ ರೆಸಿಪಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಪೋರ್ಟ್ ಮಾಡಿ ತುಂಬ ಜನರು ನೋಡಿ ಕಮೆಂಟ್ಸ್ ಮಾಡ್ತಿದ್ದಾರೆ, ತುಂಬಾ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ ಹಾಕ್ತೀನಿ. ಹಾಗೆ ನಿಮಗೆ ಯಾವ ಥರ ರೆಸಿಪೀಸ್ ಬೇಕು ಅಂತ ಕಮೆಂಟ್ ಮಾಡಿ, ಅದನ್ನು ಕೂಡ ನಾನು ಟ್ರೈ ಮಾಡಿ ವಿಡಿಯೋ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ತುಂಬಾ ಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ, ಸಪೋರ್ಟ್ ತುಂಬಾ ಬೇಕು. ಸಪೋರ್ಟ್ ಮಾಡಿ, ಆದಷ್ಟು ನೀವು ಎಷ್ಟು ಜನರಿಗೆ ಶೇರ್ ಮಾಡ್ತೀರಾ ಅಷ್ಟು ತುಂಬ ಚಾನಲ್ಗೆ ತುಂಬ ಒಳ್ಳೆಯದು. ಸೊ ಆದಷ್ಟು ಶೇರ್ ಮಾಡಿ, ಹಾಗೆ ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ. ಈಗ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ಸೊ ಇದನ್ನ ಶೇವಿಗೆ ಪುಟ್ಟು ಇಲ್ಲ ರೊಟ್ಟಿ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇಲ್ಲ ಹಾಗೇನೂ ಕೂಡ ನೀವು ಸೂಪ್ ರೀತಿಯಲ್ಲಿ ಕೂಡ ತಗೋಬೋದು, ತುಂಬ ಚೆನ್ನಾಗಾಗುತ್ತೆ. ಈಗ ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ನೋಡ್ಕೊಂಡು ಹಾಕ್ಕೋಬೇಕು, ಯಾಕಂದರೆ ಆಲ್ರೆಡಿ ನಾನು ಬಾಯ್ಲ್ ಮಾಡುವಾಗ ಹಾಕ್ಕೊಂಡಿದ್ದೀನಿ ಉಪ್ಪು ಖಾರ ಎಲ್ಲ. ಸೊ ಇಲ್ಲಿ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಚೆನ್ನಾಗಿದ್ದೆಲ್ಲ ಫ್ರೈ ಆಗಬೇಕು. ನೋಡ್ತಿದ್ದೀರಲ್ವ, ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು, ಆನಿಯನ್ ಎಲ್ಲ. ಈಗ ಸ್ವಲ್ಪ ನಾನು ಕೊತ್ತಂಬರಿ ಪೌಡ್ರ್ ಹಾಕ್ತಾಯಿದ್ದೀನಿ ಇಲ್ಲಿ, ಹಾಗೆ ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಖಾರ ನಾನಿಲ್ಲಿ ಬರೀ ಹಸಿಮೆಣ್ಸಿನ್ಕಾಯಿ ಮಾತ್ರ ಯೂಸ್ ಮಾಡ್ತಿರೋದು, ಯಾಕೆಂದರೆ ಆಲ್ರೆಡಿ ನಾನು ಕಾಳುಮೆಣಸು ಹಾಗೆ ರೆಡ್ ಚಿಲ್ಲಿ ಪೌಡ್ರ್ ಎಲ್ಲ ಯೂಸ್ ಮಾಡಿರೋದ್ರಿಂದ ಇಲ್ಲಿ ಹಸಿಮೆಣ್ಸಿನ್ಕಾಯಿ 3 ಯೂಸ್ ಮಾಡ್ತೇನೆ, ಜಾಸ್ತಿ ಖಾರ ಇಲ್ಲ ಹಾಗಾಗಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮಟನ್ ಸೂಪ್ ಏನಿತ್ತು ಅದು 1 ಸ್ಪೂನ್ ಫಸ್ಟ್ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು.
ಯಾಕೆಂದರೆ ಇಲ್ಲಾಂದರೆ ತಳ ಹಿಡಿಯುತ್ತೆ. ಹಾಗಾಗಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಈಗ ನಾನು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಪೆಪ್ಪರ್ ಪೌಡ್ರ್ ಹಾಕೋದ್ರಿಂದ ಈ ಶೀತ ಕೆಮ್ಮೆಲ್ಲ ಇದ್ದರೆ ತುಂಬ ಒಳ್ಳೆಯದು. ಹಾಗೆ ಡಿಫ್ರೆಂಟ್ ಸ್ವಲ್ಪ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಸೊ ಇದು ಸ್ವಲ್ಪ ಸೂಪ್ನ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ನಾನು. ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಇದು ಬಾಯ್ಲ್ ಆಗಬೇಕು. ಈಗ ಬಾಯ್ಲ್ ಮಾಡಿ ಇಟ್ಕೊಂಡಿರುವಂತಹ ಮಟನ್ನೆಲ್ಲ ಹಾಕೋಬೋದು. ಮಟನ್ ಹಾಕಿ ಒಂದು 5 to 10 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಆಗಲಿ. ಸೊ ಆಗ ಆಲ್ಮೋಸ್ಟ್ ರೆಸಿಪೀಸ್ ರೆಡಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನ ಜೊತೆನೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಈಗ ನಾನು ಫಸ್ಟ್ ಬಾಯ್ಲ್ ಮಾಡಿ ಇಟ್ಕೊಂಡಿರುವಂತಹ ಮಟನ್ ಕಾಲಿನಿಂದ ಅದನ್ನ ಹಾಕೋತಾ ಇದ್ದೀನಿ. ಸೊ ನಮಗಿಲ್ಲಿ ದುಬೈಯಲ್ಲಿ ಇಂಡಿಯನ್ ಮಟನ್ ಅಥವಾ ಪಾಕಿಸ್ತಾನ ಕೀನೆ ಎಲ್ಲ ಸಿಗುತ್ತೆ. ಬಟ್ ಇಂಡಿಯಾದಷ್ಟು ಇಂಡಿಯಾ ಟೇಸ್ಟೇ ಡಿಫ್ರೆಂಟ್. ಸೊ ನಾನು ಇಂಡಿಯನ್ ಮಟನ್ ಅಲ್ಲಿ ಮಾಡ್ತಿರೋಂಥ ರೆಸಿಪಿ. ಸೊ ಟ್ರೈ ಮಾಡಿ, ತುಂಬ ಚೆನ್ನಾಗಾಗಿತ್ತು. ಆ್ಯಂಡ್ ನಮ್ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂದರು. ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ತಿಳಿಸಿ. ಈಗ ಸೂಪಲ್ಲಿ ಹಾಕಿಬಿಟ್ಟು ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಹಾಕಿ ಬಿಡ್ತಿದ್ದೀನಿ. ಇದೆಲ್ಲ ಹಾಕಿ ಆದಮೇಲೆ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ಆಲ್ಮೋಸ್ಟ್ ರೆಸಿಪಿ ರೆಡಿಯಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಯಾವ ಥರ ಡಿಫ್ರೆಂಟಾಗಿ ಮಾಡ್ತೀರಾ ಅನ್ನೋದು ಕಮೆಂಟ್ ಮಾಡಿ. ನಾನು ಕೂಡ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಟ್ರಿಡ್ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಕೂಟ್ರಿಡ್ ಚಾನಲ್. ಹೇಗಿದ್ದೀರಾ? ಸೊ ನಾನು ಇವತ್ತು ನುಗ್ಗೆ ಸೊಪ್ಪಿನ ಪರೋಟ ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬ ಹೆಲ್ತಿಗೂ ಒಳ್ಳೆಯದು, ಹಾಗೆ ಮಾಡೋದಕ್ಕೆ ತುಂಬ ಈಸಿ. ಫಸ್ಟಲ್ಲಿ ಮಾಡೋದಕ್ಕೆ ನುಗ್ಗೆ ಸೊಪ್ಪು ಸ್ವಲ್ಪ, ಹಾಗೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡಿರೋವಂಥ 2 ಬೆಳ್ಳುಳ್ಳಿ ಹೆಸರು, ಕೊತ್ತಂಬರಿ ಬೀಜ, ಜೀರಿಗೆ, ಸೋಂಪು ಆಪ್ಷನಲ್, ಬೇಕಿದ್ರೆ ಹಾಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಹಾಗೆ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಖಾರಕ್ಕೋಸ್ಕರ, ಹಾಗೆ ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಗೋಧಿ ಹಿಟ್ಟು, ಅರಿಶಿಣ, ಉಪ್ಪು, ಹಾಗೆ ಸ್ವಲ್ಪ ನೀರು. ತುಂಬ ಸಿಂಪಲಾಗಿ ಮಾಡ್ಕೋಬೋದು ಅಂತ ರೆಸಿಪಿ. ಈಗ ಡ್ರೈ ರೋಸ್ಟ್ ಮಾಡ್ಕೊಂಡಿರೋ ಅಂಥ ಎಲ್ಲ ಜೀರಿಗೆ ಅದನ್ನೆಲ್ಲ ಹಾಕಿ ಹಾಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ನೀರೇನು ಹಾಕಬಾರ್ದು. ಸೊ ಈಗ ನಾನು ಸ್ವಲ್ಪ ನುಗ್ಗೆ ಸೊಪ್ಪು ಚೆನ್ನಾಗಿ ಇದನ್ನ ವಾಶ್ ಮಾಡಿ ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಇನ್ನೂ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಹಾಕೋಬೇಕು. ಹಾಗೆ ಸ್ವಲ್ಪ ನೀರು, ಅರಿಶಿಣ, ಉಪ್ಪು, ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಪೇಸ್ಟ್ ತುಂಬ ತೆಳುವಾಗಿ ಮಾಡೋದು ಬೇಡ. ಈಗ ರುಚಿ ಸ್ವಲ್ಪ ಉಪ್ಪು ಹಾಗೆ ಅರಿಶಿಣ ಹಾಕಿದ್ದೀನಿ ನಾನು. ಇದನ್ನೆಲ್ಲ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿ ಆದಮೇಲೆ ಈಗ ನಾನಿಲ್ಲಿ ಗೋಧಿ ಹಿಟ್ಟಿಗೆ ಖಾರಕ್ಕೋಸ್ಕರ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೆ. ನೀವು ಹಸಿಮೆಣ್ಸಿನ್ಕಾಯಿ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಪೆಪ್ಪರ್ ಆದ್ರೂ ಯೂಸ್ ಮಾಡ್ಬೋದು. ಹಸಿಮೆಣ್ಸಿನ ಯೂಸ್ ಮಾಡೋದಾದರೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ, ಇಲ್ಲ ಸಣ್ಣದಾಗಿ ಕಟ್ ಮಾಡಿ ಬೇಕಾದರೆ ಹಾಕೋಬೋದು. ಈಗ ನುಗ್ಗೆ ಸೊಪ್ಪಿನ ಪೇಸ್ಟ್ ಏನಿದೆ ಅದನ್ನು ನಾನೀಗ ಗೋಧಿ ಹಿಟ್ಟಿಗೆಲ್ಲ ಹಾಕೋತಾ ಇದ್ದೀನಿ. ಹಾಗೆ ನೀರು ಹಾಕ್ತಾ ಇಲ್ಲ. ಫಸ್ಟ್ ಎಲ್ಲ ಮಸಾಲ ಗ್ರೈಂಡ್ ಮಾಡ್ಕೊಂಡು ಏನಿದೆ ಅದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಎಲ್ಲ ಸ್ವಲ್ಪನೇ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಆನಿಯನ್ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ. ಸೊ ಇದಕ್ಕೆ ಬೇರೆ ವೆಜಿಟೇಬಲ್ ಆ್ಯಡ್ ಮಾಡೋದು ಬೇಡ, ಯಾಕಂದರೆ ಮೇಯ್ನಾಗಿ ನುಗ್ಗೆ ಸೊಪ್ಪಿಂದೇ ರೆಸಿಪಿ ಆಗಿರೋದ್ರಿಂದ ನುಗ್ಗೆ ಸೊಪ್ಪು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಾ. ಹಾಗಾಗಿ ಸೊ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಟ್ರೈ ಮಾಡಿ, ಡಿಫ್ರೆಂಟಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳಿಗೆ ಸ್ನ್ಯಾಕ್ಸಿಗೆ, ಲಂಚ್ ಬಾಕ್ಸಿಗೆಲ್ಲ ಕೊಟ್ಟು ಕಳಿಸ್ಬೋದು, ತುಂಬ ಚೆನ್ನಾಗಾಗುತ್ತೆ. ಸೊ ಬ್ರೇಕ್ಫಾಸ್ಟಿಗೆಲ್ಲ ತುಂಬಾ ರುಚಿಯಾಗಿರುತ್ತೆ. ಟ್ರೈ ಮಾಡಿ. ಈಗ ಆನಿಯನ್ ಎಲ್ಲ ಹಾಕಿದ್ದೀನಿ. ಇದೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀರು ಫಸ್ಟ್ ಹಾಕಿಲ್ಲ ನಾನು. ಬೇಕಿದ್ರೆ ಮಿಕ್ಸಿ ಜಾರಲ್ಲಿ ಇದು ಸ್ವಲ್ಪ ನೀರನ್ನು ಕೂಡ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಿದ್ದೀರಲ್ವ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡೋದೇ ನುಗ್ಗೆ ಸೊಪ್ಪಿನ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಸೊ ರುಚಿ ಕೂಡ ಅಷ್ಟೇ ಚೆನ್ನಾಗಿತ್ತು. ಇದನ್ನೆಲ್ಲ ಸಣ್ಣದಾಗಿ ಉಂಡೆ ಮಾಡಿ ಇಟ್ಕೊಳ್ಳಿ, ಬೇಗ ಮಾಡ್ಕೋಬೋದು. ನಾನಿಲ್ಲಿ ತುಂಬ ದೊಡ್ಡದಾಗಿ ಮಾಡ್ತಿಲ್ಲ, ಸಣ್ಣದಾಗಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಮಕ್ಕಳಿಗೂ ಇಷ್ಟ ಆಗಬೇಕು. ಹಾಗಾಗಿ ಸಣ್ಣ ಮಾಡಿದರೆ ಅವ್ರಿಗೆ ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ನೋಡ್ತಿದ್ದೀರಲ್ವ, ಈಗ ಗೋಧಿ ಹಿಟ್ಟನ್ನು ಸ್ವಲ್ಪ ಎಲ್ಲದಕ್ಕೂ ಲಟ್ಸ್ಕೋಬೇಕೀಗ. ನಾನು ತುಂಬ ದಪ್ಪನೂ ಮಾಡ್ತಾಯಿಲ್ಲ, ತುಂಬ ತೆಳುವಾಗೂ ಮಾಡ್ತಾಯಿಲ್ಲ. ಸೊ ಇಲ್ಲಿ ನೋಡಿ ಆ ರೀತಿಯಲ್ಲಿ ಮಾಡಿದರೆ ಸಾಕು. ಸೊ ತುಂಬ ಚೆನ್ನಾಗಿರುತ್ತೆ ರುಚಿ ಇದಕ್ಕೆ. ಹಾಗೆ ಇದಕ್ಕೆ ನಾನಿಲ್ಲಿ ಮೊಸರು, ಹಾಗೆ ಸ್ವಲ್ಪ ಸಕ್ಕರೆ, ಉಪ್ಪು, ಹಾಗೆ ಸ್ವಲ್ಪ ಖಾರ ಪುಡಿನ ಮಿಕ್ಸ್ ಮಾಡಿ ಇದಕ್ಕೆ ಸರ್ವ್ ಮಾಡ್ಕೊಳ್ಳೋದಕ್ಕೆ ಸೈಡಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ.
ಸೊ ಇದನ್ನ ಚೆನ್ನಾಗಿ ಇದನ್ನ ಲಟ್ಸ್ಕೋಬೇಕು. ಹಾಗೆ ಇದನ್ನ ತುಪ್ಪದಲ್ಲಿ ನಾನು ತವಕ್ಕೆ ಸ್ವಲ್ಪ ತುಪ್ಪ ಹಾಕಿ, ನೀವು ಕೊಕೊನಟ್ ಆಯಿಲ್ ಅಥವಾ ಕುಕ್ಕಿಂಗ್ ಆಯಿಲ್ ಆದ್ರೂ ಯೂಸ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಸೊ ನೋಡ್ತಿದ್ದೀರಲ್ವ, ಈ ರೀತಿ ಎಷ್ಟು ಸಣ್ಣದಾಗಿ ಮಾಡಿಕೊಂಡ್ರೆ ಸಾಕು. ಈಗ ನಾನು ಇನ್ನೊಂದು ರೀತಿಯಲ್ಲಿ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಹಾಗೆ ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಫುಲ್ ಸ್ಪ್ರೆಡ್ ಮಾಡಿ, ಆ ರೀತಿಯಲ್ಲಿ ನಾನು ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೇನೆ. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸೊ ನೋಡ್ತಿದ್ದೀರಲ್ವ, ಈ ರೀತಿ ಮಾಡಿದ್ರೂ ಇನ್ನೂ ಒಂಥರ ಟೇಸ್ಟ್ ಇರುತ್ತೆ. ಯಾಕೆಂದರೆ ಆಲ್ರೆಡಿ ನಾವು ಗೋಧಿ ಹಿಟ್ಟಿಗೆ ಈರುಳ್ಳಿ ಹಾಗೆ ಚಿಲ್ಲಿ ಫ್ಲೇಕ್ಸ್, ಉಪ್ಪು ಎಲ್ಲ ಹಾಕಿರೋದ್ರಿಂದ ಈಗ ಪುನಃ ಈ ರೀತಿ ಮಾಡಿ ಇನ್ನೊಂದು ಲಟ್ಸ್ಕೋಬೇಕಾದ್ರೇನು ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ, ಇದನ್ನು ಕೂಡ ಎರಡು ಚೆನ್ನಾಗಾಗುತ್ತೆ. ಸೊ ಇದನ್ನ ನಾನೀಗ ಪುನಃ ಈ ಥರ ಫೋಲ್ಡ್ ಮಾಡ್ಕೋತಾ ಇದ್ದೀನಿ, ನೋಡ್ತಿದ್ದೀರಲ್ವ. ಸೊ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಪುನಃ ಲಟ್ಸ್ಕೋತೀನಿ. ಆಗ ಎಲ್ಲ ಕಡೆನೂ ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ನಿಮ್ಗೆ ಯಾವುದು ಕಂಫರ್ಟೇಬಲ್ ಆಗುತ್ತೆ ಆ ರೀತಿಯಾಗಿ ನೀವು ಮಾಡ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ. ಇದನ್ನ ನಾನು ಗೋಧಿ ಹಿಟ್ಟಿಗೆ ಇದು ಮಾಡಿ ಪುನಃ ಲಟ್ಸ್ಕೋತಾ ಇದ್ದೀನಿ. ಸೊ ನೋಡ್ತಿದ್ದೀರಲ್ವ, ಮಸಾಲೆ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗಿದೆ. ಆಲ್ಮೋಸ್ಟ್ ಎಲ್ಲನೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಪ್ಯಾನ್ ಕಾದಿದೆ. ಪ್ಯಾನಿಗೆ ನಾನು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ನೀವು ತುಪ್ಪ ಇಲ್ಲಾಂದರೆ ಕೊಕೊನಟ್ ಆಯಿಲ್ ಅಥವಾ ನಾರ್ಮಲ್ ಕುಕ್ಕಿಂಗ್ ಆಯಿಲ್ ಆದ್ರೂ ನೀವು ಯೂಸ್ ಮಾಡ್ಕೋಬೋದು. ತುಪ್ಪ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹೀಗೆ ಎಲ್ಲದನ್ನೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ಒಂದು 4 to 5 minutes ಚೆನ್ನಾಗಿದು ಬಾಯ್ಲ್ ಆದರೆ ಸಾಕು. ನೀವು ಚಪಾತಿಯೆಲ್ಲ ಯಾವ ರೀತಿಯಲ್ಲಿ ಮಾಡ್ಕೋತೀರೋ ಅದೇ ರೀತಿಯಲ್ಲಿ ಮಾಡಿಕೊಂಡ್ರೆ ಸಾಕು. ಚೆನ್ನಾಗಿ ಇದನ್ನ ಇದು ಮಾಡ್ಕೋಬೇಕು, ಚೆನ್ನಾಗಿ ಬಾಯ್ಲ್ ಆಗಬೇಕು. ಹಾಗಾಗಿ ಯಾಕೆಂದರೆ ನುಗ್ಗೆ ಸೊಪ್ಪನ್ನ ನಾವು ಹಾಗೆ ರಾ ಆಗಿ ಪೇಸ್ಟ್ ಮಾಡ್ಕೊಂಡಿದ್ದ ಇಲ್ಲಿ ಚೆನ್ನಾಗಿ ಅದನ್ನ ಬಾಯ್ಲ್ ಆಗಬೇಕು. ಸೊ ನೋಡಿ, ಒಂದು ಸೈಡ್ ಆಲ್ರೆಡಿ ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ಇನ್ನೊಂದು ಸೈಡ್ನ ಟರ್ನ್ ಮಾಡಿ ಹಾಕೋಬೇಕು. ಎಲ್ಲನೂ ಅದೇ ರೀತಿ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ರೀತಿಯಲ್ಲಿ ಮಾಡ್ಕೋಬೋದು. ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ರೆ ತುಂಬಾ ಥ್ಯಾಂಕ್ ಯು. ಹೀಗೆ ನೋಡಿ ವೀಡಿಯೋಸ್ ಸಪೋರ್ಟ್ ಮಾಡಿ. ಹಾಗೆ ನೀವು ಡಿಫ್ರೆಂಟ್ ಯಾವ ರೀತಿ ರೆಸಿಪೀಸ್ ಮಾಡ್ತೀರಾ ನುಗ್ಗೆ ಸೊಪ್ಪಿಂದ ಅದನ್ನೂ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ, ನಾನು ಕೂಡ ಟ್ರೈ ಮಾಡ್ತೀನಿ. ಸೊ ತುಂಬ ಜನ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಮುಂದೆ ಕೂಡ ಆಲ್ಮೋಸ್ಟ್ ರೆಸಿಪೀಸ್ ರೆಡಿ ಆಗ್ತಾ ಇದೆ. ನೀವು ಈ ರೆಸಿಪಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಲ್ಲ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಹೆಲ್ತಿಗೆ ತುಂಬಾ ಒಳ್ಳೆಯದು. ಆಲ್ಮೋಸ್ಟ್ ಇದರಲ್ಲಿ ಐರನ್ ರಿಚ್ ಇರೋದ್ರಿಂದ ಐರನ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು ತುಂಬಾ ಇದೆ. ಸೊ ಒಳ್ಳೆಯದು ಆರೋಗ್ಯಕ್ಕೆ. ಮಕ್ಕಳಿಗೆಲ್ಲ ಸೊಪ್ಪು ಕೊಟ್ಟರೆ ಹಾಗೆ ತಿನ್ನೋದಿಲ್ಲ. ಹಾಗಾಗಿ ಈ ರೀತಿ ಪರೋಟ ಎಲ್ಲ ಮಾಡಿಕೊಟ್ಟಾಗ ಅವರು ಖಂಡಿತ ತಿಂತಾರೆ, ಇಷ್ಟಪಟ್ಟು ತಿಂತಾರೆ. ಸೊ ಈ ರೀತಿ ಟ್ರೈ ಮಾಡಿ, ಹೆಲ್ತ್ ತುಂಬಾ ಮುಖ್ಯ ಎಲ್ಲರಿಗೂ ಅಲ್ವಾ. ಹಾಗಾಗಿ ಸೊ ಆಲ್ಮೋಸ್ಟ್ ರೆಡಿ ಆಗಿದೆ. ನಾನು ಇದಕ್ಕೆ ಖಾರ ಮೊಸರು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮೊಸರಿಗೆ ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು, ಹಾಗೆ ಖಾರ ಪುಡಿ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನ ಮೊಸರು ಜೊತೆ ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ಸೊ ಮಿಸ್ ಮಾಡಬೇಡಿ, ನೀವು ಕೂಡ ಟ್ರೈ ಮಾಡಿ. ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ಇನ್ನೊಂದು ರೆಸಿಪಿಯಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಕ್ಯೂರ್ ಟ್ರೀಟ್ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ಶೇರ್ ಮಾಡೋದನ್ನ ಮರಿಬೇಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕ್ಯೂರ್ ಟ್ರೀಟ್ ಚಾನಲ್. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ಯೂರ್ ಟ್ರೀಟ್ ಚಾನಲ್. ಸೊ ನಾನಿವತ್ತು ನುಗ್ಗೆಕಾಯಿಂದ ಗೊಜ್ಜು ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಟ್ರೈ ಮಾಡಿ. ನುಗ್ಗೆಕಾಯಿ, ಕಾಯಿ ತುರಿ, ಹಾಗೆ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡರ್, ಉಪ್ಪು, ಖಾರ ಪುಡಿ, ಸಾಂಬಾರ್ ಪುಡಿ, ಹಾಗೆ ಜೀರಿಗೆ, ಸ್ವಲ್ಪ ಸೋಂಪು, ಸಾಸಿವೆ, ಹಾಗೆ ಸ್ವಲ್ಪ ಟೊಮೆಟೊ, ಹಾಗೆ ನುಗ್ಗೆಕಾಯಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫಸ್ಟ್ ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ನಾನಿಲ್ಲಿ ಕೊಕೊನಟ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ಆ್ಯಂಡ್ ಮೊಸರನ್ನ ಈಗ ತುಂಬ ಸೆಕೆ ಇರೋದ್ರಿಂದ ತುಂಬ ಜನ ಮೊಸರನ್ನ ಲೈಕ್ ಮಾಡ್ತೀರಾ. ಸೊ ಮೊಸರನ್ನಕ್ಕೆ ಏನಾದರೂ ಪಲ್ಯ ಎಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಈ ಥರ ಮಾಡಿಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ.
ಸೊ ಸ್ವಲ್ಪ ಕಾಯಿ ತುರಿ ಎಷ್ಟು ಬೇಕಷ್ಟು ನೋಡಿಕೊಂಡು ನಾನಿಲ್ಲಿ ಒಂದು ಸಣ್ಣ ಕಪ್ನಲ್ಲಿ 1 ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಸೊ ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ಅದರ ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ, ಹಾಗೆ ಕಲರ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಇದಕ್ಕೆ ನನಗೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ನಾನಿಲ್ಲಿ ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಕಲರ್ಗೋಸ್ಕರ ಅಷ್ಟೇ. ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿ ಸ್ವಲ್ಪ ಹೊತ್ತು ಮಾತ್ರ ಫ್ರೈ ಮಾಡಿದರೆ ಸಾಕು, ತುಂಬ ಹೊತ್ತು ಬೇಡ. ಅಲ್ಲಿ ನೋಡ್ತಿದ್ದೀರಲ್ವ, ಎಲ್ಲ ಚೆನ್ನಾಗಿ ಎಲ್ಲ ಕೊಕೊನಟ್ ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಇಷ್ಟು ಚೆನ್ನಾಗಿ ಮಿಕ್ಸ್ ಆದರೆ ಸಾಕು. ಸ್ಟವ್ ಆಫ್ ಮಾಡಿ ಆ್ಯಂಡ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೋಬೇಕು. ಸೊ ಈಗ ಇದನ್ನ ನಾನೊಂದು ಬೌಲಿಗೆ ಶಿಫ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ನೀವು ಕೊಕೊನಟ್ ಆಯಿಲ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಕುಕ್ಕಿಂಗ್ ಆಯಿಲ್ ಆದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಕೊಕೊನಟ್ ಆಯಿಲ್ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕಬೇಕು. ಹಾಗೆ ಸ್ವಲ್ಪ ಅದಾದಮೇಲೆ ಸ್ವಲ್ಪ ಜೀರಿಗೆ, ಸೋಂಪು ಏನು ಇಟ್ಕೊಂಡಿದ್ದೆ ಅದನ್ನ ಹಾಕೋಬೇಕು. ಸೊ ಅಲ್ಲಿ ನೋಡ್ತಿದ್ರಲ್ವ. ಆ್ಯಂಡ್ ರೆಸಿಪಿ ತುಂಬಾ ಬೇಗ ಮಾಡ್ಕೋಬೋದು. ಆ್ಯಂಡ್ ಆಲ್ರೆಡಿ ಇದರ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಹೇಳಿದ್ದೀನಿ ನಾನು. ನುಗ್ಗೆ ಸೊಪ್ಪು ಹಾಗೆ ನುಗ್ಗೆಕಾಯಿ ಹೆಲ್ತ್ ಬೆನಿಫಿಟ್ಸ್ ಎಲ್ಲ. ಈಗ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ಹಳೆ ವೀಡಿಯೋಸ್, ಅದ್ರ ಸೂಪ್ ಆಗಿರ್ಬೋದು, ಅದರಿಂದ ಹಾಗೆ ರಸಮ್, ಸೊ ಟ್ರೈ ಮಾಡಿ, ಹಾಗೆ ನೋಡಿ ಚಾನಲಲ್ಲಿ ವೀಡಿಯೋಸ್ ಇದೆ ನೋಡಿ. ಓಕೆ, ಹಾಗೆ ಸ್ವಲ್ಪ ಕಾರಿ ಲೀವ್ಸ್ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೆಲ್ತಿಗೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಆಗಿರ್ಬೋದು, ದೊಡ್ಡವರಿಗೆ, ಕಣ್ಣಿಗೆಲ್ಲ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಟ್ರೈ ಮಾಡಿ ರೆಸಿಪಿನ ಹೇಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಾನು ಸಣ್ಣದಾಗಿ ಹಚ್ಕೊಂಡಿರೋಂಥ ಸಣ್ಣ ಈರುಳ್ಳಿನ ಹಾಕೋತಾ ಇದ್ದೀನಿ. ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಿಲ್ಲ, ತುಂಬ ಸಿಂಪಲಾಗಿ ಬೇಗನೆ ಮಾಡ್ಕೋಬೋದು. ಸೊ ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಆದಷ್ಟು ಶಾರ್ಟ್ಸ್ ವೀಡಿಯೋಗೆ ಹೇಗೆ ಸಪೋರ್ಟ್ ಮಾಡ್ತೀರಾ ಅದೇ ರೀತಿ ಕುಕ್ಕಿಂಗ್ ವೀಡಿಯೋಗೂ ಸಪೋರ್ಟ್ ಮಾಡಿ ನೋಡಿ. ಆದಷ್ಟು ಸ್ವಲ್ಪ ಹಿಂಗೆ ಹಾಕಿದ್ದೀನಿ ನಾನೀಗ. ಇದು ಟೇಸ್ಟ್ಗೂ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಅರಿಶಿಣ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಶಾರ್ಟ್ಸ್ ವೀಡಿಯೋ ನೋಡಿ ಹೇಗೆಲ್ಲ ಸಪೋರ್ಟ್ ಮಾಡ್ತೀರಾ, ಹಾಗೆ ಕುಕ್ಕಿಂಗ್ ವೀಡಿಯೋಗೂ ಸಪೋರ್ಟ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ತುಂಬಾ ಥ್ಯಾಂಕ್ ಯು. ಹೀಗೆ ಇನ್ನು ಮುಂದೆ ಸಪೋರ್ಟ್ ಮಾಡಿ. ಆದಷ್ಟು ನೀವು ಕೂಡ ಜಾಸ್ತಿ ಜನರಿಗೆ ಶೇರ್ ಮಾಡಿ. ಸೊ ಶೇರ್ ಮಾಡಿದ್ರೆ ನನಗೂ ಸ್ವಲ್ಪ ಯೂಸ್ ಆಗುತ್ತೆ ಆ್ಯಂಡ್ ಇಂಟ್ರೆಸ್ಟ್ ಬರುತ್ತೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಹಾಕೋದಕ್ಕೆ. ದಯವಿಟ್ಟು ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈಗ ನಾನು ಸ್ವಲ್ಪ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಮತ್ತೆ ಬೇಕಾದರೆ ಹಾಕ್ಕೋಬೋದು. ಆ್ಯಂಡ್ ನುಗ್ಗೆಕಾಯಿನ ಫಸ್ಟ್ ಬಾಯ್ಲ್ ಮಾಡ್ಕೋಬೇಕು. ಸ್ವಲ್ಪ ಒಂದು 50% ಬಾಯ್ಲ್ ಮಾಡ್ಕೊಂಡ್ರೆ ಇಲ್ಲಿ ಬೇಗನೆ ಆಗುತ್ತೆ. ಅಲ್ಲಿ ಕೂಡ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಹಾಕಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು. ಈಗ ಇಲ್ಲಿ ನಾನು ಸ್ವಲ್ಪ ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡರ್, ಸ್ವಲ್ಪ ಎಲ್ಲ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕೀಗ. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಪೌಡರ್ ಹಾಕ್ತಾಯಿದ್ದೀನಿ, ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ ನಾನು. ಸಾಕ್ಬಿಟ್ಟು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಎಲ್ಲದ್ರ ಮಿಕ್ಸ್ ಆಗಿ ತುಂಬ ಫುಲ್ ಸಾಫ್ಟ್ ಆಗಬೇಕು. ಸೊ ಗೊಜ್ಜು ರೀತಿಯಲ್ಲಿ ಆದಾಗ ತುಂಬ ಚೆನ್ನಾಗಿದೆ. ಇದು ಮೊಸರನ್ನ, ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ. ನಮ್ಮಲ್ಲಿ ಎಲ್ಲರಿಗೂ ಇಷ್ಟ ಆಗಿದೆ. ನನ್ನ ಮಗಳಂತೂ ತುಂಬ ಚೆನ್ನಾಗಿ, ಅವಳಿಗೆ ತುಂಬಾ ಇಷ್ಟ ನುಗ್ಗೆಕಾಯಿ ಅಂದರೆ. ಸೊ ನೀನು ಯಾವುದೇ ರೀತಿಯಾಗಿ ರೆಸಿಪೀಸ್ ಮಾಡಿದ್ರು ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ. ಸೊ ಈಗ ನಾನು ಇನ್ನೂ ಸ್ವಲ್ಪ ಕರಿ ಲೀವ್ಸ್ ಹಾಕಿದ್ದೀನಿ. ತುಂಬ ಹಾಕಿದರೆ ಚೆನ್ನಾಗಿರುತ್ತೆ. ಹಾಗಾಗಿ ಹೆಲ್ತಿಗೂ ಒಳ್ಳೆಯದಲ್ವ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಎಲ್ಲ ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಈಗ ಬಾಯ್ಲ್ ಆಗಿರುವಂತಹ ನುಗ್ಗೆಕಾಯಿ ನಾನಿಲ್ಲಿ ಹಾಕೋತಾ ಇದ್ದೀನಿ. ಸೊ ನೋಡಿದರೆ ಒಂದು 50% ನಾನಿಲ್ಲಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು 4-5 ಮಿನಿಟ್ಸ್ ಇದರಲ್ಲಿ ಚೆನ್ನಾಗಿ ಕುಕ್ ಆದರೆ ಸಾಕು, ಜಾಸ್ತಿ ಏನು ಬೇಡ. ಇದು ತುಂಬ ಸಾಫ್ಟ್ ಆದ್ರೂ ಚೆನ್ನಾಗಿರಲ್ಲ. ಹಾಗಾಗಿ ಇದೆಲ್ಲ ಈಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗೋಬೇಕು. ಸೊ ನಿಮಗೆ ಸಾರು ರೀತಿಯಾಗಿ ಬೇಕಂದರೆ ನೀವು ನುಗ್ಗೆಕಾಯಲ್ಲಿ ಬಾಯ್ಲ್ ಮಾಡಿರೋಂತಹ ನೀರೇನಿದೆ ಅದನ್ನೂ ಕೂಡ ಹಾಕೋಬೋದು. ಇಲ್ಲಿ ವೇಸ್ಟ್ ಮಾಡೋಕ್ಕಿಂತ ಇಲ್ಲಿ ಹಾಕ್ಕೊಳ್ಳಿ. ನಾನು ಕೂಡ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ನಾನು ಗೊಜ್ಜು ರೀತಿಯಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಸಾರು ರೀತಿಯೂ ಇಲ್ಲ, ಸ್ವಲ್ಪ ಗ್ರೇವಿ ಅಲ್ಲ, ಸ್ವಲ್ಪ ಗೊಜ್ಜು ರೀತಿಯಲ್ಲಿ ಮಾಡ್ತಿರೋದ್ರಿಂದ ಅದರದ್ದು ನೀರು ಹಾಕ್ಕೊಂಡಿದ್ದೀನಿ. ಸುಮ್ಮನೆ ವೇಸ್ಟ್ ಮಾಡೋದು ಬೇಡ. ಹಾಗಾಗಿ ಯಾಕಂದರೆ ಅದರಲ್ಲಿ ಕೂಡ ಒಳ್ಳೆ ರಿಚ್ ಐರನ್ ಇರುತ್ತೆ, ವಿಟಮಿನ್ಸ್ ಎಲ್ಲ ಇರುತ್ತೆ. ಹಾಗಾಗಿ ಸುಮ್ಮನೆ ಬಿಸಾಡೋಕ್ಕಿಂತ ನಾವಿಲ್ಲಿ ಇದಕ್ಕೆ ಹಾಕ್ಕೋಬೋದು ಗೊಜ್ಜಿಗೆ.
ಸೊ ನೋಡ್ತಿದ್ರೆ ಆಲ್ಮೋಸ್ಟ್ ರೆಡಿಯಾಗಿದೆ. ತುಂಬ ಚೆನ್ನಾಗಿದ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈಗ ಫ್ರೈ ಮಾಡ್ಕೊಳ್ಳಿ. ಕೊಕೊನಟ್ ಫ್ರೈ ಮಾಡುವಾಗ ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು. ಆ್ಯಂಡ್ ಈಗ ನಾನು ಕೊಕೊನಟ್ ಏನಿದೆ ಗ್ರೇಟ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಗೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರೋವಂಥ ಗ್ರೇಟೆಡ್ ಕೊಕೊನಟ್ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನೂ ಕೂಡ ಇಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಬೇಕಿದ್ರೆ ಗ್ರೈಂಡ್ ಮಾಡ್ಕೋಬೋದು, ಗ್ರೈಂಡ್ ಮಾಡೋದೇ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಸೊ ನಿಮಗೆ ಸುಕ್ಕ ರೀತಿಯಲ್ಲಿ ಯಾವ ರೀತಿ ಟೇಸ್ಟ್ ಸಿಗುತ್ತೆ ಅದೇ ರೀತಿ ಟೇಸ್ಟ್ ಸಿಗುತ್ತೆ ಇದು ಸಹ. ಸೊ ಟ್ರೈ ಮಾಡಿ. ಚಪಾತಿ, ದೋಸೆ, ಮೊಸರನ್ನ, ರಸಮ್ ಅನ್ನೋ ಜೊತೆನೂ ಚೆನ್ನಾಗಿರುತ್ತೆ. ಓಕೆನಾ? ಸೊ ಈಗ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಅಡ್ಜಸ್ಟ್ ಮಾಡಿ ಇದು ಮಾಡ್ಕೋಬೋದು. ಆಲ್ಮೋಸ್ಟ್ ರೆಡಿ ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನೀಗ ಇದರ ಮೊಸರನ್ನ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ. ಆದಷ್ಟು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ. ಆ್ಯಂಡ್ ಪೂರ್ತಿ ವೀಡಿಯೋಸ್ನ ನೋಡಿ ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಟ್ರಿಟ್ ಚಾನಲ್. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಕೂಟ್ರಿಟ್ ಚಾನಲ್. ಹೇಗಿದ್ದೀರಾ? ಸೊ ನಾನಿವತ್ತು ಪ್ರೋಟೀನ್ ರಿಚ್ ಪೀನ್ವಿಲ್ ಪಾಲಕ್ ಪರೋಟ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ತುಂಬಾ ಒಳ್ಳೆಯದು ಹೆಲ್ತಿಗೆ, ಹಾಗೆ ದೊಡ್ಡವರಿಗೆ ಕೂಡ. ಮಕ್ಕಳಿಗೆ ಎಸ್ಪೆಷಲಿ ಸ್ನ್ಯಾಕ್ಸ್ಗೆ, ಟಿಫಿನ್ಸ್ಗೆಲ್ಲ ಕೊಟ್ಟು ಕಳಿಸ್ಬೋದು. ಸೊ ನಾನು ಇದಕ್ಕೆ ಮೇಯ್ನಾಗಿ ಪಾಲಕ್ ಸೊಪ್ಪು, ಸ್ವೀಟ್ ಕಾರ್ನ್ ಮತ್ತು ವೆಜಿಟೇಬಲ್ಸ್ ನಿಮ್ಗೆ ಯಾವ್ದು ಬೇಕು ನೀವು ಅದನ್ನ ಆ್ಯಡ್ ಮಾಡ್ಕೋಬೋದು. ಗ್ರೇಟೆಡ್ ಕ್ಯಾರೆಟ್ ಹಾಗೆ ಇನ್ನು ಸಣ್ಣ ಕ್ಯಾಪ್ಸಿಕಮ್ ಎಲ್ಲ ಆ್ಯಡ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಪಾಲಕ್ ಹಾಗೆ ಸ್ವೀಟ್ ಕಾರ್ನಲ್ಲಿ ಮಾಡ್ತಿರೋಂಥ ರೆಸಿಪಿ. ಸೊ ಇದು ನೀರು ಪ್ಯಾನಿಗೆ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಆದ ನಂತರ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನು ಕೂಡ ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಸೊ ಸ್ಪಿನಾಚ್ ಲೀವ್ಸ್ನ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು 2 ಬೆಳ್ಳುಳ್ಳಿ ಹೆಸರು ಹಾಕ್ತಿದ್ದೀನಿ ನಾನಿಲ್ಲಿ. ಇದು ಬಾಯ್ಲ್ ಆದಾಗ ಅದರ ಫ್ಲೇವರ್ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದು ಚೆನ್ನಾಗಿ ಬಾಯ್ಲ್ ಆಗೋಷ್ಟರಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕೋಬೇಕು. ಸೊ ಇದೆಲ್ಲ ಬೇಗನೆ ಬಾಯ್ಲ್ ಆಗುತ್ತೆ ಆ್ಯಂಡ್ ಬೇಗನೆ ಮಾಡ್ಕೋಬೋದು. ಹೆಲ್ತಿಗೂ ತುಂಬ ಒಳ್ಳೆಯದು. ಸ್ಪಿನಾಚ್ ಲೀವ್ಸ್ ಕಣ್ಣಿಗೆ ಆಗಿರ್ಬೋದು, ವಿಟಮಿನ್ಸ್ ಇರುತ್ತೆ, ಐರನ್ ರಿಚ್ ಇದೆ. ಸೊ ಬೋನ್ ಹೆಲ್ತಿಗೆ ಎಲ್ಲದಕ್ಕೂ ಒಳ್ಳೆಯದು. ಹಾಗೆ ಒಂದು ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ಸ್ವೀಟ್ ಕಾರ್ನ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ. ಅದು ಕೂಲ್ ಆದಾಗ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ನೋಡಿದ್ದೀರಲ್ವ ಯಾವ ಥರ ಗ್ರೈಂಡ್ ಮಾಡಿದ್ದೀನಿ ಅಂತ. ನೈಸ್ ಪೇಸ್ಟ್ ಏನು ಮಾಡೋಕ್ಕೆ ಹೋಗಬೇಡಿ. ಹಾಗೆ ಇಲ್ಲಿ ಪನ್ನೀರ್ ತೊಗೊಂಡಿದ್ದೀನಿ. ನಾನು ಸ್ಕ್ರ್ಯಾಂಬಲ್ ಪನ್ನೀರ್ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ಸೊ ಪನ್ನೀರ್ ಕೂಡ ಹೆಲ್ತಿಗೆ ಒಳ್ಳೆಯದು. ಸ್ವೀಟ್ ಕಾರ್ನ್, ಪಾಲಕ್ ಎಲ್ಲನೂ ಹೆಲ್ತಿಗೆ ಒಳ್ಳೆಯದೇ. ಸೊ ಇದು ಎಸ್ಪೆಷಲಿ ಮಕ್ಕಳಿಗೆ ಅಂತಲೇ ನಾನು ಮಾಡ್ತಿರುವಂಥ ರೆಸಿಪಿ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಸೊ ನೀವು ಇದಕ್ಕೆ ಬೇರೆ ವೆಜಿಟೇಬಲ್ಸ್ ಆ್ಯಡ್ ಮಾಡಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು. ಆಪ್ಷನಲ್, ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಬೋದು. ಸೊ ಈಗ ಕಾರ್ನ್ ಏನೆಲ್ಲ ಗ್ರೈಂಡ್ ಮಾಡಿದ್ದೀವಿ ಅದನ್ನು ನಾನಿಲ್ಲಿ ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಪನ್ನೀರ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಲಿ, ಸ್ವೀಟ್ ಕಾರ್ನ್ ಸ್ವಲ್ಪ ಕಮ್ಮಿ ಇರಲಿ. ಹಾಗೆ ಸಣ್ಣದಾಗಿ ಹಚ್ಕೊಂಡಿರುವಂಥ ಈರುಳ್ಳಿ ಹಾಗೆ ಕೊರಿಯಂಡರ್ ಲೀವ್ಸ್ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇದೆಲ್ಲದನ್ನು ಹಾಕ್ಕೋಬೇಕು. ಹಾಗೆ ಇದಕ್ಕೆ ನಾನಿಲ್ಲಿ ಉಪ್ಪು, ಸ್ವಲ್ಪ ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ನಾನು ಖಾರಕ್ಕೆ ಇಲ್ಲಿ ಖಾರದ ಪುಡಿ ಯೂಸ್ ಮಾಡ್ತಾಯಿಲ್ಲ. ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಸ್ವಲ್ಪ ಕಲರ್ಗೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಖಾರಕ್ಕೋಸ್ಕರ ಯೂಸ್ ಮಾಡ್ತಿದ್ದೀನಿ. ಹಾಗೆ ನೋಡೋದಕ್ಕೆ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡಿ ಇದ್ರದ್ದು ಟೇಸ್ಟ್, ಉಪ್ಪು ಖಾರ ಎಲ್ಲ ನೋಡಿಕೊಂಡು ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು ಉಪ್ಪು ಖಾರ ಎಲ್ಲ. ಸೊ ಆಗಲೇ ಹೇಳ್ದಂಗೆ ವೆಜಿಟೇಬಲ್ಸ್ ಅಷ್ಟೇ, ನೀವು ಯಾವ್ದು ಬೇಕು ನೀವು ಅದನ್ನ ಆ್ಯಡ್ ಮಾಡ್ಕೋಬೋದು. ಬಟ್ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಆಗ ಚೆನ್ನಾಗಿರುತ್ತೆ. ಯಾಕೆಂದರೆ ಕೆಲವು ಮಕ್ಕಳು ವೆಜಿಟೇಬಲ್ಸ್ ನೋಡಿದಾಗ ಅವರು ಅಷ್ಟು ತಿನ್ನೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ, ಇಲ್ಲ ತುಂಬ ಸಣ್ಣದಾಗಿ ಚಾಪ್ ಮಾಡಿಕೊಂಡ್ರೂ ಆಗುತ್ತೆ. ಸೊ ಇದು ಆಲ್ಮೋಸ್ಟ್ ರೆಡಿಯಾಗಿದೆ ಸ್ಟಫಿಂಗ್. ಈಗ ನಾನಿಲ್ಲಿ ಒಂದು 2 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಗೆ ಇದಕ್ಕೂ ನಾನು ಸ್ವಲ್ಪ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಯಾಕೆಂದರೆ ಇದು ಸ್ವಲ್ಪ ಹಿಟ್ಟು ಕೂಡ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ಪಾಲಕ್ ಸೊಪ್ಪು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಸೊ ನೋಡ್ತಿದ್ದೀರಲ್ವ, ಈಗ ನಾನು ಇದನ್ನ ಚೆನ್ನಾಗಿ ಕುದಿ ಬರಬೇಕು. ಹಾಗಾಗಿ ಸೊ ಚೆನ್ನಾಗಿದು ಕುದೀತಾ ಇದೆ.
ಆಲ್ಮೋಸ್ಟ್ ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ನಾನು ಇದನ್ನ ತೆಗೆದುಬಿಟ್ಟು ಒಂದು ಬೌಲಲ್ಲಿ ಹಾಕಿಟ್ಟಿದ್ದೀನಿ. ಇದು ಚೆನ್ನಾಗಿ ಬಿಸಿ ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕೊಳ್ಳಿ. ಆ್ಯಂಡ್ ಅದರದ್ದು ಪಾಲಕ್ ಬಾಯ್ಲ್ ಮಾಡಿರೋ ನೀರನ್ನ ಹಾಗೆ ಇಟ್ಕೊಳ್ಳಿ, ಅದನ್ನೇನು ಚೆಲ್ಲಕ್ಕೆ ಹೋಗಬೇಡಿ. ಸೊ ಈಗ ನಾನಿಲ್ಲಿ ಗೋಧಿ ಹಿಟ್ಟಿಗೆಲ್ಲ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ, ಸ್ವಲ್ಪ ಉಪ್ಪು, ಗೋಧಿ ಹಿಟ್ಟು, ಹಾಗೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಪಾಲಕ್ ಬಾಯ್ಲ್ ಮಾಡಿ ಇಟ್ಕೊಂಡಿರುವಂಥ ನೀರನ್ನು ಚೆಲ್ಲಕ್ಕೆ ಹೋಗಬೇಡಿ. ಓಕೆ, ಸೊ ಇಲ್ಲಿ ನಾನೀಗ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಪಾಲಕ್ ಹಾಗೆ ಗಾರ್ಲಿಕ್ ಪೇಸ್ಟ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಈಗ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಚೆನ್ನಾಗಿ ಇದೆಲ್ಲ ಮಿಕ್ಸ್ ಆಗಬೇಕು. ಸೊ ಚಪಾತಿ ನೀವು ಹೇಗೆ ಹಿಟ್ಟು ಕಲಿಸ್ಕೋತೀರ ಅದೇ ರೀತಿ ಮಾಡ್ಕೊಳ್ಳಿ. ತುಂಬ ತೆಳುವಾಗಿ ಆ ಥರ ಏನು ಮಾಡೋದು ಬೇಡ. ಸೊ ಸೇಮ್ ಚಪಾತಿ ಹಿಟ್ಟು ಹೇಗೆ ಇದು ಮಾಡ್ಕೋತೀರ ಹಾಗೆ ಮಾಡಿಕೊಂಡ್ರೆ ಆಯಿತು. ಸೊ ಹಿಟ್ಟು ಚೆನ್ನಾಗೆಲ್ಲ ಕಲಸಾದ್ಮೇಲೆ ಈ ರೀತಿಯಲ್ಲಿ ಇದನ್ನ ಲಟ್ಸ್ಕೋಬೇಕೀಗ. ಸೊ ಸ್ವಲ್ಪ ದಪ್ಪ ಉಂಡೆನ ತಗೋಬೇಕು ಇದಕ್ಕೆ. ಹಾಗೆ ಸ್ವಲ್ಪ ಇದಕ್ಕೆ ಗೋಧಿ ಹಿಟ್ಟನ್ನ ಸ್ವಲ್ಪ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಇದನ್ನ ಚೆನ್ನಾಗಿ ಚಪಾತಿ ಯಾವ ರೀತಿಯಲ್ಲಿ ನೀವು ಲಟ್ಸ್ಕೋತೀರ ಅದೇ ರೀತಿಯಾಗಿ ರೌಂಡ್ ಶೇಪಲ್ಲಿ ನೀವು ಮಾಡ್ಕೋಬೋದು. ಸೊ ನಾನು ಅದೇ ರೀತಿಯಲ್ಲಿ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆದಷ್ಟು ವಿಡಿಯೋ ನೋಡಿ. ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಿ ತುಂಬಾ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ, ಇನ್ನು ಮುಂದೆ ಆದಷ್ಟು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿದರೆ ಅವರು ಕೂಡ ವೀಡಿಯೋಸ್ ನೋಡ್ತಾರೆ. ಸೊ ಒಂದು ರೆಸಿಪಿನೂ ನೋಡ್ತಾರೆ, ಹಾಗೆ ನಮಗೂ ಒಂದು ಸಪೋರ್ಟ್ ಸಿಗುತ್ತೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಆದಷ್ಟು. ಓಕೆ, ಸೊ ಈ ರೀತಿಯಾಗಿ ಇದನ್ನ ಲಟ್ಟಿಸ್ಕೊಂಡು ಚೆನ್ನಾಗಿ, ತುಂಬ ತೆಳು ಬೇಡ, ತುಂಬ ದಪ್ಪನೂ ಬೇಡ. ಸೊ ನಾರ್ಮಲ್ ಇದರಲ್ಲಿ ಲಟ್ಸ್ಕೊಂಡ್ರೆ ಸಾಕು. ಓಕೆನಾ? ಸೊ ನೋಡ್ತಿದ್ದೀರಲ್ವ, ಹಾಗೆ ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಮಧ್ಯೆ ನೋಡಬೇಡಿ, ಪೂರ್ತಿ ನೋಡಿಬಿಟ್ಟು ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಈಗ ಚಪಾತಿ ಲಟ್ಸ್ಕೊಂಡಾಗಿದೆ. ಈಗ ಸ್ಟಫಿಂಗ್ ಏನು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನ ಪೂರ್ತಿಯಾಗಿ ಇದನ್ನ ಸ್ಪ್ರೆಡ್ ಮಾಡ್ಕೋಬೇಕು. ನೋಡ್ತಿದ್ದೀರಲ್ವ, ಸೊ ಈ ರೀತಿಯಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. ಸೊ ಇದು ಮಸಾಲ ಸ್ಟಫಿಂಗ್ ಏನು ರೆಡಿ ಮಾಡಿದ್ದೀವಿ ಅದನ್ನ ನೋಡ್ಕೊಳ್ಳಿ, ಉಪ್ಪು ಖಾರ ಅಲ್ಲ. ಸೊ ಜಾಸ್ತಿ ಖಾರ ಬೇಡ ಅಂದರೆ, ಯಾಕೆಂದರೆ ಮಕ್ಕಳಿಗೆ ಆಗಿರೋದ್ರಿಂದ ಜಾಸ್ತಿ ಖಾರ ನಾನು ಪ್ರಿಫರ್ ಮಾಡಲ್ಲ. ಸೊ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಓಕೆನಾ? ಹಾಗೆ ವೆಜಿಟೇಬಲ್ ಕೂಡ ಆಲ್ರೆಡಿ ಹಾಗೆ ಹೇಳ್ದಂಗೆ ನಿಮ್ಗೆ ಯಾವ್ದು ಬೇಕೋ ಅದು ಹಾಕೋಬೋದು. ಆ್ಯಂಡ್ ತುಂಬಾ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಇದಕ್ಕೆ. ಸೊ ಇದನ್ನ ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಈ ರೀತಿಯಲ್ಲಿ ರೋಲ್ ಮಾಡ್ಕೋಬೇಕು. ಸೊ ನೋಡ್ತಿದ್ದೀರಲ್ವ, ಸ್ಲೋಲಿಯಾಗಿ ಈ ಥರ ಚೆನ್ನಾಗಿ ಇದನ್ನ ರೋಲ್ ಮಾಡ್ಕೊಳ್ಳಿ. ಏಕೆಂದರೆ ಇದನ್ನ ಈಗ ನಾನು ಕಟ್ ಮಾಡ್ಕೋಬೇಕು, ಹಾಗಾಗಿ ಚೆನ್ನಾಗಿ ಈ ಥರ ರೋಲ್ ಮಾಡಿಕೊಂಡು ಇದು ಮಾಡ್ಕೋಬೇಕು. ಸೊ ಈಗ ನಾನು ಇದನ್ನ ರೌಂಡ್ ಶೇಪಿಗೆ ಕಟ್ ಮಾಡ್ಕೋ. ಸೊ ಈ ರೀತಿಯಲ್ಲಿ ಫಸ್ಟ್ ಒಂದು ಕಟ್ ಮಾಡ್ಕೊಂಡು ಮಧ್ಯವಾಗಿ ಕಟ್ ಮಾಡಿಕೊಂಡು ಆಮೇಲೆ ಈ ರೀತಿಗೆ ಸಣ್ಣದಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಸೊ ಅಲ್ಲಿ ನೋಡ್ತಿದ್ದೀರಲ್ವ, ಇದೇ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ. ಹಾಗೆ ಕಟ್ ಮಾಡಿ ಸ್ವಲ್ಪ ಇದು ಪ್ರೆಸ್ ಮಾಡಿದರೆ ಸಾಕು, ಸ್ವಲ್ಪ ಅಗಲ ಮಾಡಿಕೊಂಡ್ರೆ ಸಾಕು, ಸೆಟ್ ಆಗುತ್ತೆ ಅದು. ಸೊ ಆಮೇಲೆ ನಾರ್ಮಲ್ ಚಪಾತಿ ಹೇಗೆ ನೀವು ಬಾಯ್ಲ್ ಮಾಡ್ಕೊತೀರ ಹಾಗೆ ಮಾಡ್ಕೋಬೋದು. ಸೊ ಇದಕ್ಕೆ ನಾನು ಯಾವುದೇ ರೀತಿಯ ಚಟ್ನಿ ಆಗಿರ್ಬೋದು, ಕರಿ ಯಾವುದು ನಾನು ಇದು ಮಾಡಲ್ಲ. ಯಾಕಂದರೆ ಆಲ್ರೆಡಿ ಇದರಲ್ಲಿ ವೆಜಿಟೇಬಲ್ಸ್ ಇದೆ, ಹಾಗಾಗಿ ಖಾರ ಎಲ್ಲ ಇದೆ. ಸೊ ಬೇಕಿದ್ದರೆ ನೀವು ಮೊಸರು ಚಟ್ನಿ ಆಲ್ರೆಡಿ ನಾನು ಮಾಡ್ಕೋತೀನಲ್ವ ಆ ಥರ ನೀವು ಮಾಡ್ಕೋಬೋದು. ಇಲ್ಲ ನಿಮಗೆ ಯಾವುದು ಕಂಫರ್ಟೇಬಲ್ ಅನಿಸುತ್ತೆ ನೀವು ಆ ಥರ ಮಾಡ್ಕೋಬೋದು. ಸೊ ನೋಡ್ತಿದ್ದೀರಲ್ವ, ಇದನ್ನ ಈ ರೀತಿಯಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಸ್ಲೋಲಿ ಪ್ರೆಸ್ ಮಾಡಿಲ್ಲ ಅಂದರೆ ಎಲ್ಲ ಫುಲ್ ಅದು ಇದಾಗುತ್ತೆ. ಸ್ಲೋಲಿಯಾಗಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು, ಜಾಸ್ತಿ ಏನು ಬೇಡ. ಸೊ ನೋಡ್ತಿದ್ರೆ ನೋಡೋಕೆ ಕೂಡ ಚೆನ್ನಾಗಿದೆ. ಸೊ ರೌಂಡ್ ಶೇಪಾಗಿ, ಸೊ ಅದಕ್ಕೆ ಪಿನ್ ವೀಲ್ ಅಂತಲೇ ಹೇಳ್ತಾರೆ. ಸೊ ಹಾಗಾಗಿ ಮಕ್ಕಳಿಗೂ ಸ್ವಲ್ಪ ಖುಷಿಯಾಗುತ್ತೆ ನೋಡೋಕೆ, ಹಿಂಗೆ ಕಲರು ಕೂಡ ಇದೆ. ಸೊ ಇದೆಲ್ಲ ರೆಡಿಯಾಗಿದೆ. ನಾನೀಗ ಇದಕ್ಕೆ ಪ್ಯಾನಿಗೆ ಸ್ವಲ್ಪ ನಾನಿಲ್ಲಿ ತುಪ್ಪ ಹಾಕಿಬಿಟ್ಟು ಮಾಡ್ಕೋತಾ ಇದ್ದೀನಿ. ಸೊ ನೀವು ತುಪ್ಪ ಅಥವಾ ಬಟರ್ ಇಲ್ಲ ಆಯಿಲ್ ಆದ್ರೂ ಯೂಸ್ ಮಾಡ್ಬೋದು. ನಾನು ತುಪ್ಪ ಅಥವಾ ಬಟರ್ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಸೊ ಇದನ್ನ ಈಗ ಚೆನ್ನಾಗಿ ಎರಡು ಕಡೆನೂ ಚಪಾತಿ ಎಷ್ಟು ಬಾಯ್ಲ್ ಆಗುತ್ತೆ ಅಷ್ಟು ಬಾಯ್ಲ್ ಆದರೆ ಸಾಕು, ಮತ್ತು ರೆಡಿ ಆಗುತ್ತೆ. ಸೊ ಈ ರೀತಿಯಲ್ಲಿ ನೀವು ಬಾಯ್ಲ್ ಮಾಡಿಕೊಂಡ್ರೆ ಎರಡು ಕಡೆನೂ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡ್ರೆ ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸಿಗೆ ಇಲ್ಲ ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸ್ಬೋದು. ರೆಡಿ ಆಗುತ್ತೆ. ಒಂದು 20 ಮಿನಿಟ್ಸಲ್ಲಿ ರೆಡಿ ಆಗುವಂತಹ ರೆಸಿಪಿ ಇದು. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ಕೂಡ ಟ್ರೈ ಮಾಡಿ ರೆಸಿಪೀಸ್. ಸೊ ನೀನು ಬೇರೆ ಬೇರೆ ರೀತಿ ನೀವು ಯಾವ ಥರ ಪಾಲಕ್ಕಲ್ಲಿ ಮಾಡ್ತೀರಾ, ನಿಮಗೆ
ಡಿಫ್ರೆಂಟಾಗಿ ಮಾಡ್ತೀರಾ ಅಂದ್ರೂ ಕಮೆಂಟಲ್ಲಿ ತಿಳಿಸಿ, ನಾನು ಕೂಡ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಿದ್ರಲ್ವ, ಎರಡು ಕಡೆ ಚೆನ್ನಾಗಿದ್ದು ಈಗ ಬಾಯ್ಲ್ ಆಗ್ತಾ ಇದೆ. ಸೊ ಇಷ್ಟ ಆದರೆ ಆಲ್ಮೋಸ್ಟ್ ಇದೊಂದು ಎರಡು ಕಡೆ ಒಂದು 5 ಮಿನಿಟ್ಸ್ 5 to 6 ಮಿನಿಟ್ಸ್ ಎರಡು ಕಡೆ ಚೆನ್ನಾಗಿದ್ದು ಬಾಯ್ಲ್ ಮಾಡಿಕೊಂಡ್ರೆ ಬ್ರೇಕ್ಫಾಸ್ಟ್ ರೆಡಿಯಾಗಿರುತ್ತೆ. ಹಾಗೆ ಮಕ್ಕಳು ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸ್ಬೋದು. ಟೊಮೆಟೊ ಸಾಸ್ ಇಲ್ಲ ಪನ್ನೀರಲ್ಲಿ ಮಯೋನೈಸ್ ಮಾಡ್ಕೋಬೋದು, ಹೋಮ್ ಮೇಡ್ ಮಯೋನೈಸ್. ಸೊ ಈ ರೀತಿಯಲ್ಲೆಲ್ಲ ಹೆಲ್ದಿಯಾಗಿ ಮಾಡಿಕೊಟ್ರೆ ಮಕ್ಕಳಿಗೂ ಒಳ್ಳೆಯದು, ಹಾಗೆ ಅವರು ಕೂಡ ತಿಂತಾರೆ ಚೆನ್ನಾಗಿ. ಸೊ ಆಲ್ಮೋಸ್ಟ್ ರೆಡಿಯಾಗಿದೆ. ಸೊ ನೋಡ್ತಿದ್ದೀರಾ ಅಲ್ವಾ, ಹೀಗೆ ಸಪೋರ್ಟ್ ಮಾಡಿ ಕೋರ್ಟ್ರೇಟ್ ಚಾನಲ್ಗೆ. ಇನ್ನೂ ಒಳ್ಳೆ ರೆಸಿಪೀಸ್ ಅಪ್ಲೋಡ್ ಮಾಡ್ತೀನಿ. ಆದಷ್ಟು ಎವ್ರಿಡೇ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಓಕೆ, ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಕೋರ್ಟ್ರೇಟ್ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ರೆಸಿಪಿ ರೆಡಿಯಾಗಿದೆ. ಥ್ಯಾಂಕ್ ಯು. ಎಲ್ಲ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಕೋರ್ಟ್ರೇಟ್ ಚಾನಲ್. ಹೇಗಿದ್ದೀರಾ? ಸೊ ನಾನಿವತ್ತು ಸಿಂಪಲ್ಲಾಗಿ ಚಿಕನ್ ಕರಿ ರೆಸಿಪಿ ಮಾಡ್ತಾಯಿದ್ದೀನಿ. ಮಾಡೋದಕ್ಕೆ ಗ್ರೀನ್ ಚಿಲ್ಲಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೆ ಕರಿ ಲೀವ್ಸು, ಕೊರಿಯಂಡರ್ ಲೀವ್ಸ್, ಟೊಮೆಟೊ, ಆನಿಯನ್, ಹಾಗೆ ಕುಕ್ಕಿಂಗ್ ಆಯಿಲ್, ಹಾಗೆ ಇಲ್ಲಿ ಸ್ವಲ್ಪ ಮಸಾಲ ಪೌಡರ್, ಚಿಲ್ಲಿ ಪೌಡರ್, ಹಾಗೆ ಅರಿಶಿನ, ಗರಂ ಮಸಾಲ, ಹಾಗೆ ಕೊರಿಯಂಡರ್ ಪೌಡರ್, ಹಾಗೆ ಸ್ವಲ್ಪ ಉಪ್ಪು, ಇಷ್ಟು ಅಷ್ಟೇ. ಹಾಗೆ ಈಗ ಪ್ಯಾನಿಗೆ ನಾನೀಗ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ಇದಕ್ಕಾದ ನಂತರ ಮಸಾಲನೆಲ್ಲ ಫ್ರೈ ಮಾಡ್ಕೊಳ್ಳೋ ಅಂಥ ಸಿಂಪಲ್ ರೆಸಿಪಿ. ತುಂಬಾ ಬೇಗ ಆಗುತ್ತೆ, ಹೇಳಬೇಕಂದ್ರೆ ಒಂದು 30 ಮಿನಿಟ್ಸಲ್ಲಿ ರೆಸಿಪಿ ರೆಡಿ ಆಗುತ್ತೆ. ಸೊ ಮನೆಗೆ ಯಾರಾದರೂ ಬಂದಾಗ ನಿಮ್ಗೆ ಅರ್ಜೆಂಟಾಗಿ ಏನಾದರೂ ಮಾಡಬೇಕಂದ್ರೆ ನೀವು ಈ ಥರ ರೆಸಿಪೀಸ್ ಮಾಡಿ. ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಹಾಗೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಸೊ ನಾನಿಲ್ಲಿ ಚಿಕನ್ನ ಸ್ವಲ್ಪ ವಾಶ್ ಮಾಡಿ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಅರಿಶಿನ, ಉಪ್ಪು, ಖಾರ ಪುಡಿ ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಸೊ ಇಲ್ಲಿ ನಾನಿಲ್ಲಿ ಏನೆಲ್ಲ ಮಸಾಲ ತೋರಿಸಿದ್ದೀನಿ, ಕೊರಿಯಂಡರ್, ಚಿಲ್ಲಿ ಪೌಡರ್, ಹಾಗೆ ಅರಿಶಿನ, ಹಾಗೆ ಹೋಮ್ ಮೇಡ್ ಮಸಾಲ ಪೌಡರ್, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡ್ತಿದ್ದೀರಲ್ವಾ? ಸೊ ಫಸ್ಟ್ ಈ ರೀತಿಯಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಬೇಕು, ಚೆನ್ನಾಗಿ ಇದು ಫ್ರೈ ಆಗಬೇಕು. ಆಗ ಈ ಮೇಯ್ನಾಗಿ ಇದೇ ಟೇಸ್ಟ್ ಕೊಡೋದು ಈ ರೆಸಿಪಿಗೆ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಆದಷ್ಟು ಫ್ರೆಂಡ್ಸ್, ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೀವು ಕೂಡ ಚಿಕನಲ್ಲಿ ನೀವು ಬೇರೆ ಯಾವ ಥರ ಮಾಡ್ತೀರಾ ರೆಸಿಪೀಸ್ ಕಮೆಂಟಲ್ಲಿ ತಿಳಿಸಿ. ನಾನು ಕೂಡ ಟ್ರೈ ಮಾಡ್ತೀನಿ ಡಿಫ್ರೆಂಟ್ ಆಗಿರೋ ರೆಸಿಪಿನ. ಸೊ ಇಲ್ಲಿ ನೋಡ್ತಿದ್ರೆ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂಥ ಚಿಕನ್ನ ಕೂಡ ನಾನಿಲ್ಲಿ ಈ ಮಸಾಲೆ ಒಟ್ಟಿಗೆ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು 5 to 10 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಸೊ ಅದು ಚೆನ್ನಾಗಿ ಎಲ್ಲ ನೀರೆಲ್ಲ ಬಿಡೋ ತನಕ ಚೆನ್ನಾಗಿ ಬಾಯ್ಲ್ ಆಗಲಿ. ಒಂದು 60% ಬಾಯ್ಲ್ ಆದಮೇಲೆ ಮತ್ತೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಸೊ ಅದನ್ನ ಹಾಕಿ ಕುಕ್ ಮಾಡ್ಕೋಬಹುದು. ಸೊ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಹಾಕ್ತಾಯಿಲ್ಲ, ನಿಮಗೆ ಬೇರೆ ತುಂಬ ಮಸಾಲ ಪೌಡರ್ ಅದು ಇದು ಏನೂ ನಾನು ಜಾಸ್ತಿ ಹಾಕ್ತಾಯಿಲ್ಲ. ತುಂಬ ಸಿಂಪಲ್ಲಾಗಿ ಮಾಡ್ತಿರೋಂಥ ರೆಸಿಪಿ. ಹಾಗೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಇದನ್ನ ಅನ್ನ ಇಲ್ಲ ರೊಟ್ಟಿ ಚಪಾತಿಗೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಮ್ಮೆ. ಸೊ ನಾನಲ್ಲಿ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನ ಬಾಯ್ಲ್ ಆಗ್ತಾಯಿದೆ. ಆಗಾಗ ಇದನ್ನ ಸ್ವಲ್ಪ ಸ್ಟಿರ್ ಮಾಡ್ಕೋಬೇಕು, ಜಾಸ್ತಿ ಆಯಿಲೇನು ಹಾಕಿಲ್ಲ ಹಾಗಾಗಿ. ಸೊ ಇದು ಚೆನ್ನಾಗಿ ನೀರು ಬಿಡೋ ತನಕ ಚೆನ್ನಾಗಿ ಇದನ್ನ ಕುಕ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡ್ಕೋಬೋದು. ಓಕೆ, ಹಾಗೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ, ವೀಡಿಯೋಸ್ ಎಲ್ಲ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಚಿಕನ್ ರೆಸಿಪೀಸ್ನ ತುಂಬ ಹಾಕಿದ್ದೀನಿ ಆಲ್ರೆಡಿ. ಸೊ ಅದೆಲ್ಲ ನೋಡ್ತಿದ್ರಲ್ಲಿ ಸ್ವಲ್ಪ ನೀರು ಬಿಡ್ತಾ ಇದೆ. ಈಗ ಸ್ವಲ್ಪ ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನಿತ್ತು ಅದನ್ನ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಆನಿಯನ್ ಕೂಡ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಮೀಡಿಯಮ್ ಸೈಜ್ ಒಂದು ಆನಿಯನ್ ತೊಗೊಂಡಿದ್ದೀನಿ. ಹಾಗೆ ಟೊಮೆಟೊ ಒಂದು ಮೀಡಿಯಮ್ ಸೈಜ್ ಅಷ್ಟೇ, ಹುಳಿಗೋಸ್ಕರ ಇದು. ಸ್ವಲ್ಪ ನೀರು ಬಿಟ್ಟಾದಮೇಲೆ ಮತ್ತೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಆಲ್ಮೋಸ್ಟ್ ಇದು 60% ಕುಕ್ ಆಗಿದೆ ಚಿಕನ್. ಈಗ ಪುನಃ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಕುಕ್ ಮಾಡಿದರೆ ರೆಸಿಪೀಸ್ ರೆಡಿ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೀವು ಕೂಡ. ಓಕೆ, ನಾನಿದನ್ನ ರೋಟಿ ಒಟ್ಟಿಗೆ ಸರ್ವ್ ಮಾಡ್ಕೊಂಡಿದ್ದೆ, ತುಂಬ ರುಚಿಯಾಗಿತ್ತು. ಸೊ ನೀವು ಕೂಡ ಟ್ರೈ ಮಾಡಿ. ಹಾಗೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಯಾಕೆಂದರೆ ಮಸಾಲ ಎಲ್ಲ ಫಸ್ಟ್ ಫ್ರೈ ಮಾಡ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೀರು ಸ್ವಲ್ಪ ಬಿಟ್ಟಿದೆ. ಸೊ ನಿಮಗೆ ಇನ್ನೂ ಸಾರು ಬೇಕು ಜಾಸ್ತಿ ಅಂದರೆ ನೀವು ಇದಕ್ಕೆ ನೀರು ಹಾಕ್ಕೋಬೋದು. ನನಗೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಖಾರಗೋಸ್ಕರ. ಸ್ವಲ್ಪ ನೋಡಿ ಹಾಕ್ಕೋಬೋದು. ನೀವು ಜಾಸ್ತಿ ಖಾರ ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೋಬೋದು, ಇಲ್ಲ ನೀವು ಪೆಪ್ಪರ್ ಪೌಡ್ರ್ ಕೂಡ ಜಾಸ್ತಿ ಹಾಕ್ಕೋಬೋದು.
ಯಾಕೆಂದರೆ ನಾನು ಚಿಕನ್ ಮ್ಯಾರಿನೇಟ್ ಮಾಡೋಕೆ ಮಾತ್ರ ಖಾರ ಪುಡಿ ಹಾಕಿದ್ದೆ. ನಾನು ಮತ್ತೆ ಮಸಾಲೆ ಹಾಕಿದ್ದು ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಮಿಕ್ಸ್ ಮಾಡಿದ್ದು. ಸೊ ಈಗ ನಾನು ಸ್ವಲ್ಪ ಸಣ್ಣ ಬೌಲಲ್ಲಿ ನೀರು ಕೂಡ ಹಾಕೋತಿದ್ದೀನಿ. ಚೆನ್ನಾಗಿ ಇನ್ನೆಲ್ಲ ಈರುಳ್ಳಿ ಟೊಮೆಟೊ ಒಟ್ಟಿಗೆಲ್ಲ ಚೆನ್ನಾಗಿ ಬಾಯ್ಲ್ ಆಗಬೇಕು, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಇನ್ನು ಸಾರು ರೀತಿಯಾಗಿ ಮಾಡ್ತಾಯಿದ್ದೀನಿ, ತುಂಬ ಡ್ರೈ ಮಾಡ್ತಾ ಇಲ್ಲ. ಸೊ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಡ್ರೈ ಬೇಕಂದರೆ ಡ್ರೈ ಮಾಡ್ಕೋಬೋದು. ಸೊ ನೋಡ್ತಿದ್ದೀರಲ್ವ, ನಾನು ಸ್ವಲ್ಪ ಸಾರು ಟೈಪಲ್ಲಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ನೋಡಿ ಸೊ ಬೇಕು ಅಂದರೆ ಹಾಕೋಬೋದು. ಚೆನ್ನಾಗೆಲ್ಲ ಕುಕ್ ಆಗಿದೆ. ಚಿಕನ್ ಬೇಗನೆ ಬಾಯ್ಲ್ ಆಗುತ್ತೆ. ಸೊ ನೀವು ಕೂಡ ಮನೆಗೆ ಯಾರಾದರೂ ಬಂದರೆ ಗೆಸ್ಟ್, ಇಲ್ಲ ನಿಮಗೆ ಮನೆಗೆ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡಬೇಕಂದ್ರೆ ಈ ಥರ ಟ್ರೈ ಮಾಡ್ಕೊಳ್ಳಿ, ತುಂಬ ಬೇಗ ಆಗುತ್ತೆ. ಸೊ ಜಾಸ್ತಿ ವೆಯ್ಟ್ ಮಾಡಬೇಕು ಅಂತ ಏನಿರಲ್ಲ. ಈಗ ನಾನು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಮೇಲೆ ಇದನ್ನ ಸ್ವಲ್ಪ ಒಂದು 2 ಮಿನಿಟ್ಸ್ ಕುಕ್ ಆಗಲಿಕ್ಕೆ ಬಿಡ್ತೀನಿ. ಆಲ್ಮೋಸ್ಟ್ ರೆಡಿ ಆಗಿದೆ. ಹಾಗೆ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೂ ಶೇರ್ ಮಾಡಿ ಚಾನಲ್ನ. ಇಷ್ಟ ಆದರೆ ಲೈಕ್ ಮಾಡಿ. ಸೊ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಈಗ ಚೆನ್ನಾಗಿ ಎಲ್ಲ ಕುಕ್ ಆಗಿದೆ, ನೋಡ್ತಿದ್ದೀರಲ್ವ. ಚಿಕನಲ್ಲಿ ತುಂಬ ಟೈಪ್ ರೆಸಿಪೀಸ್ ಮಾಡ್ಬೋದು. ಸೊ ನಾವು ಯಾವ ರೀತಿ ಮಾಡ್ತೀವಿ ಅದರ ಮೇಲೆ ಟೇಸ್ಟ್ ಕೂಡ ಡಿಫರ್ ಆಗುತ್ತೆ. ಸೊ ಡಿಫ್ರೆಂಟ್ ನೀವು ಕೊಕೊನಟ್ ಆಯಿಲ್ ಆದರೂ ಯೂಸ್ ಮಾಡಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಕೊಕೊನಟ್ ಕೂಡ ಹಾಕೋಬೋದು, ಬಟ್ ನಾನು ಇದನ್ನ ಕೊಕೊನಟ್ ಇಲ್ಲದೆ ಸಜೆಸ್ಟ್ ಮಾಡ್ತೀನಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ಜನರು ತೆಂಗಿನಕಾಯಿ ಹಾಕಿರೋ ಸಾರು ಅಷ್ಟು ಇಷ್ಟಪಡಲ್ಲ. ಸೊ ಈ ಥರ ನೀವು ಚಪಾತಿಗೆ, ರೋಟಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ. ಈಗ ಕರಿ ಲೀವ್ಸ್ ಸ್ವಲ್ಪ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಸ್ಟಿರ್ ಮಾಡಿಬಿಟ್ಟು ಒಂದು 2 to 3 ಮಿನಿಟ್ಸ್ ಕುಕ್ ಮಾಡಿದರೆ ಸಾಕು. ನಾನು ಫುಲ್ ಇದನ್ನ ಲಾಸ್ಟಿಗೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡಿದ್ದೀನಿ. ಮಸಾಲ ಏನು ಹಾಕಿ ಕುಕ್ ಮಾಡ್ತೀರ, ಫ್ರೈ ಮಾಡ್ತೀರ ಆಯಿಲಲ್ಲಿ, ಫಸ್ಟ್ ಆಗ ಲೋ ಫ್ಲೇಮಲ್ಲಿಟ್ಟು ಕುಕ್ ಮಾಡಿ. ಉಪ್ಪು ಸ್ವಲ್ಪ ಕಮ್ಮಿ ಇತ್ತು, ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಸೊ ನೀವು ನೋಡಿ ಹಾಕೋಬೋದು, ಉಪ್ಪು ಖಾರ ಎಲ್ಲ ನೋಡಿ ಹಾಕೋಬೋದು. ಆಗಲೇ ಹೇಳ್ದಂಗೆ ಖಾರ ಜಾಸ್ತಿ ಬೇಕಂದರೆ ಖಾರ ಕೂಡ ನೀವು ಜಾಸ್ತಿ ಹಾಕೋಬೋದು. ಆ್ಯಂಡ್ ಜಾಸ್ತಿ ಮಸಾಲೆನ ಹಾಕಬೇಡಿ. ಏನು ನಾನು ಸಿಂಪಲ್ಲಾಗಿ ಏನು ಇದು ಮಾಡಿದೆ ಅಷ್ಟೇ ಸಾಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ವೀವರ್ಸ್. ಸೊ ಕರಾವಳಿ ಶೈಲಿಯ ಹಾಗೂ ಸ್ವಲ್ಪ ಸ್ಪೈಸಿ ಬಂಗುಡೆ ಮಸಾಲ ಫ್ರೈ ಮಾಡೋದನ್ನ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಯಾರೆಲ್ಲ ಮಿಸ್ ಮಾಡ್ಕೋತಾ ಇದ್ರಿ ಈ ಎಪಿಸೋಡ್ ನಿಮಗೋಸ್ಕರ. ಸೊ ನೋಡಿ ಸಪೋರ್ಟ್ ಮಾಡಿ, ಆದಷ್ಟು ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ ನನ್ನ ಚಾನಲ್ ಟ್ರೀಟ್ನ. ಸೊ ಫಸ್ಟ್ ಈಗ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ಒಂದು 4 ಹೆಸರು ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪೆಪ್ಪರ್, ಸ್ವಲ್ಪ ಚಕ್ಕೆ, ಹಾಗೆ ಜೀರಿಗೆ, ಇದೆಲ್ಲ ಸ್ವಲ್ಪ ಮಸಾಲ ಗ್ರೈಂಡ್ ಮಾಡಿ ಇಟ್ಕೋಬೇಕು. ಸೊ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಈ ರೆಸಿಪಿ ಸ್ವಲ್ಪ ಸ್ಪೈಸಿಯಾಗಿ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ವಲ್ಪ ಸೋಂಪು ಕೂಡ ಹಾಕೋತಾ ಇದ್ದೀನಿ. ಸೋಂಪು ಆಪ್ಷನಲ್, ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಗೆ ರುಚಿ ತಕ್ಕ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ. ಸೊ ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಮೇನ್ಲಿ ಇದು ಬಂಗುಡೆ ಮಸಾಲ ಫ್ರೈ ಆಗಿರೋದ್ರಿಂದ ಸೊ ನಾನು ಇದನ್ನ ಫಸ್ಟ್ ಪ್ರಿಪೇರ್ ಮಾಡಿ ಇಟ್ಕೋಬೇಕು. ಸೊ ಈಗ ನಾನು ಸ್ವಲ್ಪ ಕೊತ್ತಂಬರಿ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಖಾರಗೋಸ್ಕರ ಸ್ವಲ್ಪ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ, ಹಾಗಾಗಿ ಅಷ್ಟು ಖಾರದ ಪುಡಿ ಹಾಕ್ತಾಯಿಲ್ಲ. ಸೊ ಇಲ್ಲಿ ನಾನು ಸ್ವಲ್ಪ ಸಾಂಬಾರು ಸೊಪ್ಪು, ಹಾಗೆ 4 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಖಾರ ಇದೆ ಇದು, ಹಾಗಾಗಿ ಖಾರ ನೋಡ್ಕೊಂಡು ಹಾಕೋಬೋದು. ಹಾಗೆ ಸ್ವಲ್ಪ ಪುದೀನ ಸೊಪ್ಪು, ಮಿಂಟ್ ಲೀವ್ಸ್. ಸೊ ಇಷ್ಟನ್ನೆಲ್ಲ ಹಾಕಿ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕೋಬೇಕು. ಸೊ ನಾನಿಲ್ಲಿ 1 ಲೆಮನಷ್ಟು ತೊಗೊಂಡಿದ್ದೀನಿ. ಅಷ್ಟು ನೀರು ಲೆಮನ್ ಜ್ಯೂಸ್ ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ನೀರು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ, ಸೊ ನೈಸ್ ಪೇಸ್ಟ್, ಹಾಗಾಗಿ ಸ್ವಲ್ಪ ನೀರು ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ನೋಡ್ತಿದ್ದೀರಲ್ವ, ಈ ರೀತಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಹಾಗೆ ಈಗ ನಾನಿಲ್ಲಿ ಬಂಗಡೆ ಫಿಶ್, ಐಲಾ ಫಿಶ್, ಸೊ ಇದನ್ನ ನಾನಿಲ್ಲಿ ಈ ಥರ ಒಂದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾವ ಥರ ಬೇಕು ನೀವು ಆ ಥರ ಮಾಡ್ಕೋಬೋದು. ಈಗ ಇದನ್ನೆಲ್ಲ ಮಸಾಲನೆಲ್ಲ ಚೆನ್ನಾಗಿ ಇದನ್ನ ಮ್ಯಾರಿನೇಟ್ ಮಾಡ್ಕೋಬೇಕು. ನಾನು ಆಲ್ಮೋಸ್ಟ್ ಫಿಶ್ ರೆಸಿಪೀಸ್ ಏನೆಲ್ಲ ಮಾಡ್ತೀನಿ ಫ್ರೈ, ನನ್ನದು 4 to 5 hours ನಾನು ಮ್ಯಾರಿನೇಷನ್ಗೆ ಇಡ್ತೀನಿ. ಯಾಕೆಂದರೆ ತುಂಬ ಹೊತ್ತು ಮ್ಯಾರಿನೇಟ್ ಆದರೆ ತುಂಬ ಚೆನ್ನಾಗಾಗುತ್ತೆ. ಸೊ ಮಸಾಲ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಆಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಸೊ ನಿಮಗೆ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ 1 hour ಆದ್ರೂ ಮ್ಯಾರಿನೇಷನ್ ಮಾಡಿ ಇಡಿ, ಚೆನ್ನಾಗಾಗುತ್ತೆ. ತುಂಬ ಹೊತ್ತು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ಆ ಮಸಾಲ ಎಲ್ಲ ಚೆನ್ನಾಗಿ ಎಲ್ಲ ಹೊಂದ್ಕೊಂಡು ಫ್ರೈ ಆದಾಗ ಮಸಾಲ ಟೇಸ್ಟ್ ಹಾಗೆ ಫಿಶ್ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ.
ಸೊ ಟ್ರೈ ಮಾಡಿ ಈ ರೆಸಿಪಿನ ನೀವು ಕೂಡ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ, ಏಕೆಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ. ಸೊ ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿಕೊಂಡ್ರೆ ಅವರು ಅಟ್ಲೀಸ್ಟ್ ರೆಸಿಪೀಸ್ ನೋಡ್ತಾರೆ ಆ್ಯಂಡ್ ಟ್ರೈ ಮಾಡ್ಕೋಬೋದು ಅಲ್ವಾ. ಸೊ ತುಂಬ ಚೆನ್ನಾಗಿತ್ತು, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ನೀವು ಕೂಡ ಈ ರೆಸಿಪೀಸ್ನ ಟ್ರೈ ಮಾಡಿ, ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗಲಿ ಈ ರೆಸಿಪೀಸ್. ಸೊ ಯಾರಾದರೂ ಗೆಸ್ಟ್ ಬಂದಾಗ ಇಲ್ಲ ಮನೇಲಿ ಸ್ಪೆಷಲ್ ಸಂಡೇಸ್ ಏನಾದರೂ ಇದ್ದಾಗ ವೀಕೆಂಡ್ಸಲ್ಲಿ ಈ ರೆಸಿಪೀಸ್ ಮಾಡಿ ಟ್ರೈ ಮಾಡಿ. ಸೊ ಇದನ್ನ ನೀವು ಬೇರೆ ಫಿಶ್ ಕೂಡ ಟ್ರೈ ಮಾಡ್ಕೋಬೋದು. ಕಾಟ್ಲಾ, ಸೊ ದೊಡ್ಡ ದೊಡ್ಡ ಫಿಶ್, ಪಾಂಪ್ಲೆಟ್ ಇದರಲ್ಲೆಲ್ಲನೂ ಟ್ರೈ ಮಾಡ್ಬೋದು, ಚೆನ್ನಾಗಾಗುತ್ತೆ. ಸೊ ನಾನಿಲ್ಲಿ ಫಸ್ಟ್ ಬಂಗಡಿಯಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು, ನಮ್ಮ ಮನೇಲಿ ಅಷ್ಟೇ ಎಲ್ಲರಿಗೂ ಇಷ್ಟ ಆಗಿದೆ. ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಆಗಿತ್ತು. ಸೊ ಟ್ರೈ ಮಾಡಿ, ಓಕೆನಾ. ಹಾಗೆ ಈಗ ನಾನು ಇದ್ರ ಮಸಾಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಸಾಲ ಹಾಕೋಕ್ಕಿಂತ ಮುಂಚೆ ಸೊ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಬೇಕಿದ್ರೆ ಹಾಕೋ ಉಪ್ಪೆಲ್ಲ ಸೇರಿಸಿ ನೋಡಿಕೊಂಡು ಮತ್ತೆ ಮ್ಯಾರಿನೇಷನ್ ಸ್ಟಾರ್ಟ್ ಮಾಡಿ. ಸೊ ಇದೆಲ್ಲ ಫುಲ್ ಚೆನ್ನಾಗಿ ಎಲ್ಲ ಮ್ಯಾರಿನೇಟ್ ಆಗಬೇಕು. ನಾನು ಆಗಲೇ ಹೇಳ್ದಂಗೆ ನಾನು ಇದನ್ನ ಒಂದು 4 to 5 hours ಮ್ಯಾರಿನೇಷನ್ ಮಾಡೋಕ್ಕೆ ಫ್ರಿಜ್ಜಲ್ಲಿ ಒಂದು ಕಂಟೈನರಲ್ಲಿ ಹಾಕಿ ಇಡ್ತೀನಿ. ಸೊ ಹಾಗೆ ಮಸಾಲ ಸ್ವಲ್ಪ ಇದನ್ನ ಜಾಸ್ತಿ ಮಾಡ್ಕೋಬೇಕು, ಯಾಕಂದರೆ ಇದು ಮಸಾಲ ಫ್ರೈ ಆಗಿರೋದ್ರಿಂದ ಈ ಮಸಾಲನ ಬೌಲಲ್ಲಿ ಏನಿದೆ ಮಸಾಲನ ಅದನ್ನ ಪುನಃ ಇಟ್ಕೊಂಡಿದ್ದೀನಿ. ಇದನ್ನ ಪುನಃ ನಾವು ಮತ್ತೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಸೊ ಎಲ್ಲ ಮಸಾಲ ಹಚ್ಚೋಕೆ ಹೋಗಬೇಡಿ, ಸ್ವಲ್ಪ ಜಾಸ್ತಿನೇ ಮಸಾಲ ಇದನ್ನ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ. ಸೊ ಈ ರೆಸಿಪಿನ ನೀವು ರೋಟಿ ಅನ್ನ ಜೊತೆನೂ ತುಂಬ ಚೆನ್ನಾಗಾಗುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಆಲ್ಮೋಸ್ಟ್ ಮ್ಯಾಂಗ್ಳೂರ್ ಸೈಡಲ್ಲಿ ಫುಡ್ ಯಾವ ಥರ ಇರುತ್ತೆ ನಿಮಗೆ ಅದೇ ಟೇಸ್ಟ್ ಸಿಗುತ್ತೆ. ಟ್ರೈ ಮಾಡಿ, ಮಿಸ್ ಮಾಡ್ಕೋಬೇಡಿ, ತುಂಬ ಚೆನ್ನಾಗಾಗುತ್ತೆ. ಸೊ ಇಲ್ಲಿ ನೋಡಿದರೆ ಆಲ್ಮೋಸ್ಟ್ ನಾನು 4 to 5 hours ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಈಗ ಉಳಿದಿರೋಂಥ ಮಸಾಲ, ಸ್ವಲ್ಪ ಆನಿಯನ್, ಹಾಗೆ ಒಂದು ಟೊಮೆಟೊ. ಸೊ ಈರುಳ್ಳಿ ನಾನಿಲ್ಲಿ ಸಣ್ಣ ಸಾಂಬಾರು ಈರುಳ್ಳಿ ತೊಗೊಂಡಿದ್ದೀನಿ, ಅದು ಟೇಸ್ಟಿಗೂ ಚೆನ್ನಾಗಿರುತ್ತೆ ಹಾಗಾಗಿ. ಸೊ ಈಗ ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಅದು ಕಾದ ನಂತರ ನಾನು ಈ ಫಿಶ್ನ ಹಾಗೆ ನಾನು ಫ್ರೈ ಮಾಡ್ಕೋತೀನಿ, ಕಟ್ ಮಾಡ್ಕೊಂಡಿದ್ದಲ್ವ. ಸೊ ಅದನ್ನ ನಾನು ಹಾಗೆ ಏನು ಮಸಾಲ ಹಾಕಿದೆ ಅಷ್ಟರಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ನು ಬಾಕಿ ಉಳಿದಂಥ ಫಿಶ್ನ ನಾನು ಮಸಾಲ ಫ್ರೈ ಮಾಡ್ತಾಯಿದ್ದೀನಿ. ಸೊ ಕೊನೆವರೆಗೂ ವಿಡಿಯೋನ ನೋಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ, ಆ್ಯಂಡ್ ಪೂರ್ತಿ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ. ಸೊ ಅರ್ಧ ವೀಡಿಯೋಸ್ ನೋಡಿದರೆ ರೆಸಿಪೀಸ್ ನಿಮಗೆ ಪೂರ್ತಿ ಗೊತ್ತಾಗೋದಿಲ್ಲ, ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದನ್ನ ಒಂದು 5 minutes ಎರಡು ಕಡೆ ಫ್ರೈ ಮಾಡಿದರೆ ಸಾಕು. ಈಗ ನಾನು ಉಳಿದಿರೋಂಥ ಫಿಶ್ನ ಕೂಡ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಫಿಶ್ನ ತುಂಬ ಫ್ರೈ ಮಾಡ್ತಾ ಇಲ್ಲ, ನಾನು ಎರಡು ಕಡೆ ಒಂದು 3 minutes, ಎರಡು ಕಡೆ 3 minutes ಫಸ್ಟ್ ಫ್ರೈ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ತುಂಬ ಫ್ರೈ ಆದರೆ ಚೆನ್ನಾಗಾಗಲ್ಲ, ಇದು ಆಲ್ರೆಡಿ ಮಸಾಲ ಫ್ರೈ ಮಾಡಬೇಕು, ಹಾಗಾಗಿ ಸೊ ಫಸ್ಟ್ ಒಂದು 3 minutes ಫ್ರೈ ಆದರೆ ಸಾಕು. ಸೊ ಇದನ್ನ ನಾನೀಗ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ, ಪ್ಲೇಟಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಈಗ ಮಸಾಲ ಫ್ರೈ ಮಾಡಬೇಕಾ, ಹಾಗಾಗಿ ಸೊ ಮಸಾಲೆಗೆ ಉಳಿದಿರುವಂಥ ಮಸಾಲೆ ಏನಿದೆ ಅದನ್ನೂ ನಾನು ಪ್ಯಾನಿಗೆ ಅದೇ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಕಲರ್ ಕೂಡ ಚೇಂಜ್ ಆಗಬೇಕು ಆ್ಯಂಡ್ ಎಣ್ಣೆ ಬಿಡ್ತಾ ಬರಬೇಕು, ಆಗ ತುಂಬ ಚೆನ್ನಾಗಾಗುತ್ತೆ. ಸೊ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಸೊ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ಎಲ್ಲರೂ ನಿಮಗೆ ಥ್ಯಾಂಕ್ ಯು ಅಂತ ಹೇಳಿ ಒಳ್ಳೆ ರೆಸಿಪಿ ಮಾಡಿಕೊಟ್ಟಿದ್ದಕ್ಕೆ. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ, ಮಿಸ್ ಮಾಡ್ಕೋಬೇಡಿ. ಇದೇ ಫಿಶ್ ಆಗಬೇಕು ಅಂತ ಇಲ್ಲ, ಇಲ್ಲೇ ಆಗಬೇಕು ಅಂತೇನಿಲ್ಲ, ನೀವು ಆಗಲೇ ಹೇಳ್ದಂಗೆ ಬೇರೆ ಫಿಶ್ ಒಟ್ಟಿಗೂ ಟ್ರೈ ಮಾಡ್ಕೋಬೋದು. ನನಗೆ ಬೇರೆ ಬೇರೆ ರೀತಿಯಾಗಿ ಫ್ರೂಟ್ ಟ್ರೈ ಮಾಡಬೇಕು ಅಂತ ತುಂಬ ಇಷ್ಟ, ಹಾಗಾಗಿ ನಾನು ಟ್ರೈ ಮಾಡ್ತೀನಿ. ಚೆನ್ನಾಗಿ ಬಂದರೆ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತೀನಿ. ಪ್ರತಿಯೊಂದು ರೆಸಿಪಿನೂ ಅಷ್ಟೇ, ಹೀಗೆ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಳ್ತಾ ಬರ್ತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ, ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ದಯವಿಟ್ಟು ಶೇರ್ ಮಾಡಿ. ಈಗ ನಾನು ಇಲ್ಲಿ ಒಂದು ಸಣ್ಣ ಟೊಮೆಟೊನ ನಾನು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಪ್ಯಾನಿಗೆ ಹಾಕೋತೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿ ತುಂಬ ಸಾಫ್ಟ್ ಆಗಬೇಕು, ಮಸಾಲೆ ಎಲ್ಲ ತುಂಬ ಸಾಫ್ಟ್ ಆಗಬೇಕು, ಆಗ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಫಿಶಲ್ಲಿ ಚೆನ್ನಾಗಿ ಅದು ಫ್ರೈ ಆಗಬೇಕು, ಹಾಗಾಗಿ ಫುಲ್ ತುಂಬ ಸಾಫ್ಟ್ ಆಗಬೇಕು. ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಕುಕ್ ಮಾಡಿ. ಫ್ಲೇಮಲ್ಲಿ ಇಟ್ಟರೆ ಮಸಾಲ ಎಲ್ಲ ಸ್ವಲ್ಪ ಹೋಗುತ್ತೆ, ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ತಾ ಇರಬೇಕು ಮಸಾಲೆಲ್ಲ. ಈಗ ನಾನಿಲ್ಲಿ ಸಾಂಬಾರು ಈರುಳ್ಳಿ ಹಾಕೋದು, ಇಲ್ಲಿ ನಾನು 7 to 8 ಈರುಳ್ಳಿನ ತೊಗೊಂಡಿದ್ದೀನಿ, ಸಣ್ಣ ಈರುಳ್ಳಿ. ಇದು ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ನಿಮಗೆ. ಸೊ ದೊಡ್ಡ ಈರುಳ್ಳಿನೂ ಚೆನ್ನಾಗಾಗುತ್ತೆ, ಬಟ್ ಇದು ನಿಮಗೆ ಇನ್ನೂ ಎಕ್ಸ್ಟ್ರಾ ಫ್ಲೇವರ್ ಹಾಗೆ ಎಕ್ಸ್ಟ್ರಾ ಟೇಸ್ಟೇ ಕೊಡುತ್ತೆ, ಹಾಗಾಗಿ ಟ್ರೈ ಮಾಡಿ, ಓಕೆನಾ.
ಸೊ ಇದೆಲ್ಲ ಹಾಕ್ಬಿಟ್ಟು ನಾನು ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ ನಾನಿಲ್ಲಿ. ಹಾಗೆ ಚೆನ್ನಾಗಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ನಾನಿಲ್ಲಿ ಸ್ವಲ್ಪ ಇದಕ್ಕೆ ನಾನು ಹೋಮ್ ಮೇಡ್ ಮಸಾಲ ಪೌಡರ್ ಮಾಡಿದ್ದೆ, ಸೊ ಅದನ್ನೂ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ. ಸೊ ಹೋಮ್ ಮೇಡ್ ಮಸಾಲ ಪೌಡರ್ ಆಲ್ರೆಡಿ ನಾನು ರೆಸಿಪಿಯಲ್ಲಿ ಇದೆ, ಚಿಕನ್ ರೆಸಿಪಿಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರಲ್ಲಿ ನೋಡಿ ನಿಮಗೆ ಸಿಗುತ್ತೆ. ಓಕೆ, ಸೊ ಇದೆಲ್ಲ ಚೆನ್ನಾಗಿ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನ ನೋಡ್ತಿದ್ದೀರಲ್ವ, ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ನಾನು ಲೋ ಫ್ಲೇಮಲ್ಲಿ ಇದನ್ನ ಚೆನ್ನಾಗಿ ಇದನ್ನ ಲಿಡ್ ಕ್ಲೋಸ್ ಮಾಡಿ ಈಗ ಬಾಯ್ಲ್ ಆಗೋಕ್ಕೆ ಬಿಡ್ತಾಯಿದ್ದೀನಿ. ಸೊ ಇಲ್ಲಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೋತಾ ಇದೆ. ಸೊ ಇಷ್ಟಾದರೆ ಆಲ್ಮೋಸ್ಟ್ ಸಾಕು. ಸೊ ಮಸಾಲ ಎಲ್ಲ ಚೆನ್ನಾಗಿ ಇದನ್ನ ಸ್ಪ್ರೆಡ್ ಮಾಡ್ಕೋಬೇಕು, ಯಾಕೆಂದರೆ ಫಿಶ್ಶಿಗೆ ಇದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಹಾಗಾಗಿ ಸೊ ಈ ರೆಸಿಪಿ ನೀವು ನೀರು ದೋಸೆ ಒಟ್ಟಿಗೆ, ಇಲ್ಲ ದೋಸೆ, ಪ್ಲೇನ್ ದೋಸೆ, ರೋಟಿ, ಚಪಾತಿ, ಅನ್ನ, ರಸಮ್ ಜೊತೆ ತುಂಬ ಚೆನ್ನಾಗಾಗುತ್ತೆ. ಸೊ ಟ್ರೈ ಮಾಡಿ. ಹಾಗೆ ಗಂಜಿ ಅನ್ನೋಕ್ಕೂ ಕೂಡ ತುಂಬ ಸೂಪರಾಗಿರುತ್ತೆ, ಟ್ರೈ ಮಾಡಿ. ಇಲ್ಲಿ ನೋಡ್ತಿದ್ದೀರಲ್ವ, ನಾನು ಫಿಶ್ನನ್ನು ಕೂಡ ಇಲ್ಲಿ ಹಾಕಿದ್ದೀನಿ. ಹಾಗೆ ಮಸಾಲನೆಲ್ಲ ಸ್ವಲ್ಪ ಅದರ ಮೇಲೆ ನಾನು ಹಾಕ್ತಾಯಿದ್ದೀನಿ. ಸೊ ಎರಡು ಫಿಶ್ಗೂ ಹಾಗೆ ಮಾಡ್ಕೋತೀನಿ. ಹಾಗೆ ಲಿಡ್ ಕ್ಲೋಸ್ ಮಾಡಿ ಇಲ್ಲಿ ಒಂದು 3 ಮಿನಿಟ್ಸ್ ಫ್ರೈ ಆದರೆ ಸಾಕು. ಮಸಾಲ ಎಲ್ಲ ಚೆನ್ನಾಗಿದ್ದು ಆಲ್ರೆಡಿ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ಫಿಶ್ಶಿಗೆ ಸ್ವಲ್ಪ ಚೆನ್ನಾಗಿ ಅದು ಫ್ರೈ ಆಗಬೇಕು. ಹಾಗಾಗಿ ಒಂದು 3 to 4 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆದರೆ ಸಾಕು. ಸ್ವಲ್ಪ ಸ್ಲೋಲಿ ಇದನ್ನ ಇನ್ನೊಂದು ಕಡೆ ಟರ್ನ್ ಮಾಡಿ ಹಾಕ್ಕೊಳ್ಳಿ, ಯಾಕೆಂದರೆ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ. ಹಾಗಾಗಿ ಸೊ ನೋಡ್ತಾ ಇದ್ದೀರಲ್ವ, ಮಸಾಲ ಅಂತೂ ತುಂಬ ಚೆನ್ನಾಗಾಗಿದೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ.